ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವಾ. ಹರಿ ಓಂ. ನಿನ್ನೆ ಒಂದು ಸಂಗತಿ ಹೇಳಿದ್ದೆ. ಮಧ್ವಾಚಾರ್ಯರು ಈ 2 ಶ್ಲೋಕಗಳಿಗೆ ಬರೆದ ವ್ಯಾಖ್ಯಾನ ಇದೆ. ಆ ವ್ಯಾಖ್ಯಾನದಲ್ಲಿ ಏನು ವಿಷಯ ಇದೆಯೋ ಬೈಬಲಲ್ಲಿಯೂ ಅದೇ ವಿಷಯ ಇದೆ ಅಂತ. ಬಹಳ ಆಶ್ಚರ್ಯ. ನೋಡೋಣ ಅದೇನು ಅಂತ. ಅದು ಹೀಗಿದೆ. ವಾಕ್ ಗದ್ಗದ ಕಥಂ ವಿನಾ ರೋಮಹರ್ಷಂ ದ್ರವತಾ ಚೇತಸಾ ವಿನಾನಂದಾಶ್ರುಕಳಯ ತುಷ್ಯೇದ್ಭಕ್ತ್ಯಾ ವಿನೇಶ್ವರಃ. ಕಥಂ ವಿನಾ ರೋಮಹರ್ಷಂ, ದೇವರ ಕಥೆಯನ್ನು ಕೇಳುವಾಗ ರೋಮಗಳು ನಿಮಿರೇಳಬೇಕು. ದ್ರವತಾ ಚೇತಸಾ ವಿನಾ ಅಂದರು. ಮನಸ್ಸು ದಳದಳ ಅಂತ ಹರಿಯಬೇಕು. ವಿನಾನಂದಾಶ್ರುಕಳಯ, ವಿನಾ ಆನಂದಾಶ್ರುಕಳಯ, ದೇವರ ಅದ್ಭುತವಾದ ಕಥೆಯನ್ನು ಕೇಳಿ ಆನಂದ ಬಾಷ್ಪಗಳು ಉದರಬೇಕು. ಹೀಗೆ ಭಕ್ತಿ ಇಲ್ಲದೆ ಹೋದರೆ ದೇವರಿಗೆ ಸಂತೋಷ ಆಗೋದಾದರೂ ಹೇಗೆ? ಅಂದರೆ ಇದು ಮಾಡಬೇಕು ಅಂತಾಯಿತು. ವಾಗ್ಗದ್ಗದ ದ್ರವತೆ ಯಸ್ಯ ಚಿತ್ತಂ ಹಸತ್ಯಭೀಕ್ಷ್ಣಂ ರುದತಿ ಕ್ವಚಿಚ್ಚ ವಿಲಜ್ಜ ಉದ್ಗಾಯತಿ ನೃತ್ಯತೆ ಚ ಮದ್ಭಕ್ತಿಯುಕ್ತಃ ಭುವನಂ ಪುನಾತಿ. ವಾಗ್ಗದ್ಗದ ದ್ರವತೆ, ಮಾತು ಗದ್ಗದ ಆಗತ್ತೆ, ಸರಿಯಾಗಿ ಮಾತನಾಡಲಿಕ್ಕಾಗೋದಿಲ್ಲ. ಯಸ್ಯ ಚಿತ್ತಂ, ಅವನ ಮನಸ್ಸು ಸ್ಥೈರ್ಯವನ್ನು ಕಳ್ಕೊಳ್ಳುತ್ತೆ. ಗೊಳೋ ಅಂತ ಅಳ್ತಾನೆ ಭಕ್ತನಾದವ. ಹಸತ್ಯಭೀಕ್ಷ್ಣಂ, ಆಗಾಗ ನಗುತ್ತಾನೆ. ದೇವರ ಅದ್ಭುತವಾದ ಲೀಲೆಗಳ ನೆನಪು ಆಗಿ ಅವನು ನಗುತ್ತಾನೆ. ಆಮೇಲೆ ರುದತಿ ಕ್ವಚಿಚ್ಚ, ಒಮ್ಮೊಮ್ಮೆ ಅಳುತ್ತಾನೆ. ವಿಲಜ್ಜ ಉದ್ಗಾಯತಿ, ಒಮ್ಮೊಮ್ಮೆ ಅವನೇನು ಮಾಡ್ತಾನೆ, ನಾಚಿಕೆ ಇಲ್ಲದೆ ಗಟ್ಟಿಯಾಗಿ ದೇವರ ನಾಮಗಳನ್ನು ಹಾಡುತ್ತಾನೆ. ಈ ರೀತಿ ನನ್ನ ಭಕ್ತಿಯಿಂದ ಕೂಡಿದವ ಭುವನಂ ಪುನಾತಿ, 3 ಲೋಕವನ್ನು ಪವಿತ್ರಗೊಳಿಸ್ತಾನೆ ಅಂತ ಭಾಗವತದ ಮಾತು. ಅದಕ್ಕೆ ಮಧ್ವಾಚಾರ್ಯರು ವ್ಯಾಖ್ಯಾನ ಬರೆದರು. ವಾಕ್ ಗದ್ಗದ ಚಿತ್ತದ್ರವಸ್ತಥಾ ಸ್ಥೈರ್ಯಂ ಪ್ರಸಾದೋ ಭಕ್ತಿಲಕ್ಷಣಂ ಆಧಿಕ್ಯೇನ ತು ತತ್ರಾಪಿ ಸ್ಥೈರ್ಯಮೇವ ವಿಶೇಷತಃ. ಹೌದು, ಚಿತ್ತದ್ರವ, ಮನಸ್ಸು ಹರ್ಕೊಂಡು ಹೋಗ್ತಾ ಇರುತ್ತೆ. ಇನ್ನು
ಸ್ಥೈರ್ಯ, ಅದು ಒಂದು ಭಕ್ತಿ ಲಕ್ಷಣ. ಇನ್ನು ಸ್ಥೈರ್ಯ, ಮನಸ್ಸಿನಲ್ಲಿ ಎಷ್ಟೇ ಉತ್ಕಟವಾದ ಬಯಕೆಗಳು ಉಕ್ಕಿದರೂ ಕೂಡ ಏನಾಗತ್ತೆ, ಮನಸ್ಸಿನಲ್ಲಿ ತಡ್ಕೊಳ್ತಾನವನು, ಹೊರಗಡೆ ಅದನ್ನು ಹೇಳಲ್ಲ. ಚಿತ್ತದ್ರವ ತಥಾ ಸ್ಥೈರ್ಯಂ ಪ್ರಸಾದ, ಮುಖದಲ್ಲಿ ಅನುಪಮವಾದ ಪ್ರಸಾದ ಮೂಡುತ್ತೆ. ಎಷ್ಟು ನೆಮ್ಮದಿ ಇರುತ್ತೆ ಅವನ ಮುಖದಲ್ಲಿ ಅಂತಂದರೆ ಅದನ್ನು ನೋಡಿದವ ಕ್ಷಣಕಾಲ ತನ್ನೆಲ್ಲ ಸಂಗತಿಗಳನ್ನು ಮರೀತಾನೆ. ಕೆಲವೊಮ್ಮೆ ವಿದ್ಯಾ ಸೌಂದರ್ಯ ಅಂತ ಕರೀತಾರೆ ಅದನ್ನು. ಜ್ಞಾನದಿಂದ ಹೊರಗಡೆಯ ಮುಖಭಾವ ಬೇರೊಬ್ಬರಿಗೆ ಆನಂದವನ್ನು ನೀಡುತ್ತೆ. ಕೆಲವೊಮ್ಮೆ ಸ್ಥೈರ್ಯ, ಮನಸ್ಸಿನ ಒಳಗಡೆ ಏನೇ ಬದಲಾವಣೆಗಳಾಗ್ತಾ ಇದ್ದರೂ ಕೂಡ ಏನೂ ಆಗದವರಂತೆ ಇರ್ತಾರೆ. ಈ ಮೂರೂ ಕೂಡ ಭಕ್ತಿಯ ಲಕ್ಷಣಗಳು. ಅಲ್ಲಿ ಸ್ಥೈರ್ಯಮೇವ ವಿಶೇಷತಃ. ದೇವರ ಬಗ್ಗೆ ಎಷ್ಟೇ ಉತ್ಕಟವಾದ ಮನಸ್ಸು ಮೂಡಿದರೂ ಕೂಡ ತಡ್ಕೊಂಡಿರಬೇಕು. ಅದೇ ವಿಶೇಷ ಭಕ್ತಿಯ ಲಕ್ಷಣ. ಯಾಕೆ? ಡಂಭಸ್ಯ ಚಲಭಕ್ತೇಶ್ಚ ಯಸ್ಮಾತ್ ಅಭ್ಯಧಿಕ ಭಕ್ತೇಶ್ಚ. ಯಾರು ಡಾಂಭಿಕನಾಗಿರ್ತಾನೆ ಅವನು ಚಲಭಕ್ತೇಶ್ಚ, ಚಂಚಲವಾದ ಭಕ್ತಿಯವನಾಗಿರ್ತಾನೆ. ಅವನಿಗೂ ಇದಕ್ಕಿಂತ ಜಾಸ್ತಿ ತೋರಿಸಿಬಿಡ್ತಾನೆ. ಏನು, ದೇವರ ಹೆಸರು ಕೇಳಿದ ಕೂಡಲೇ ದಳ 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 ಕಣ್ಣೀರು. ಆಕ್ಟಿಂಗು ಮಾಡಿಬಿಡ್ಬೋದಲ್ಲ. ಎಷ್ಟು ಹನಿ ಕಣ್ಣೀರು ಹಾಕಬೇಕು ಅಂತ ಹೇಳಿ ಚೆನ್ನಾಗಿ ಆಕ್ಟಿಂಗ್ ಮಾಡುವವನಿದ್ದು ಬಿಟ್ಟರೆ ಜನರನ್ನು ಸುಲಭವಾಗಿ ಏಮಾರಿಸಬಹುದು. ಆದ್ದರಿಂದಾಗಿ ಅದನ್ನು ಡಂಭಾದಿ ಪರಿಹಾರಾರ್ಥಂ ನಿಗೃಹೀಯಾಚ್ಚ ಧೀರಧೀಹಿ. ಭಕ್ತನೊಬ್ಬ ದೇವರ ಭಕ್ತಿ ಉಕ್ಕಿ ಬಂದಾಗಲೂ ಕೂಡ ಅದನ್ನು ತೋರಗೊಡದೆ ಇರಬೇಕು. ತನ್ನ ಒಳಗಡೆ ಆಗ್ತಾ ಇರುವ ಭಕ್ತಿಯ ಉದ್ರೇಕವನ್ನು ಬೇರೆಯವರಿಗೆ ಅಂತ ತೋರಿಸುವ ಅಗತ್ಯ ಇಲ್ಲ. ತೋರಿಸಬಾರದು. ತೋರಿಸುವ ಅಗತ್ಯ ಇಲ್ಲ ಅಷ್ಟೇ ಅಲ್ಲ, ತೋರಿಸಬಾರದು. ಯಾಕೆಂದರೆ ಇವನನ್ನು ನೋಡಿ ಕೆಲವರು ಅಂದ್ಕೊಳ್ತಾರೆ, ಓ ಭಕ್ತ ಅಂದರೆ ಹೀಗಿರಬೇಕಪ್ಪ ಅಂತ. ಅದನ್ನು ನೋಡಿ ಬೇರೊಬ್ಬರು ಆ್ಯಕ್ಟಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಗತಿ ಏನು? ಆಮೇಲೆ ಅವನ ಜೀವನವನ್ನೆಲ್ಲ ನೋಡಬೇಕಾಗತ್ತೆ. ಒಬ್ಬ ಎಷ್ಟೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದರೂ ಕೂಡ ಒಂದು 3-4 ತಿಂಗಳಲ್ಲಿ ಗೊತ್ತಾಗ್ಬಿಡತ್ತೆ ಇವನ ಭಕ್ತಿ ಅಂಥದ್ದು ಅಂತ. ಆದರೆ ಅಲ್ಲಿ ತನಕ ಕಾಯಬೇಕಲ್ಲ ಶಿಷ್ಯನಾದವ. ನಮ್ಮ ಗುರುಗಳಿಗೆ ಇರೋದು ನಿಜವಾದ ಭಕ್ತಿಯೋ ಇಲ್ವೋ ಅಂತ. ನಮ್ಮ ಉಪಾಧ್ಯಾಯರು ನಿಜವಾಗಿಯೂ ಜ್ಞಾನಿಗಳೋ ಇಲ್ವೋ, ಇವರಿಗೆ ಸಬ್ಜೆಕ್ಟ್ ಗೊತ್ತಿದೆಯೋ ಗೊತ್ತಿಲ್ವೋ ಪರೀಕ್ಷೆ ಮಾಡಬೇಕಾದ್ರೆ ಟೈಮ್ ತಗೊಳುತ್ತೆ. ಅದರಿಂದಾಗಿ ಸುಲಭದಲ್ಲಿ ಬೇರೆಯವರು ಏಮಾರ್ತಾರೆ. ನಾನು ಆ ರೀತಿಯೆಲ್ಲ ತೋರಿಸಬಾರದು ಅಂತ ಇರಬೇಕು ಒಬ್ಬ ನಿಜವಾದ ಭಕ್ತನಿಗೆ. ಅದರಿಂದಾಗಿ ಮನಸ್ಸಿನ ಒಳಗಡೆ ಏನೇ ಉತ್ಕಟವಾದ ಬಯಕೆಗಳಿರಲಿ, ಉತ್ಕಟವಾದ ದೇವರ ನಾಮದಿಂದ ಆಗುವ ಆನಂದ ಇರಲಿ, ಅದನ್ನು ಹದ್ದುಬಸ್ತಲ್ಲಿಟ್ಕೊಂಡಿರಬೇಕು. ಹೊರಗಡೆ ಏನನ್ನೂ ತೋರಿಸುವ ಅಗತ್ಯ ಇಲ್ಲ. ಏನೂ ತೋರಿಸ್ಬೇಡಿ. ಅತ ಆಧ್ಯಾತ್ಮಿಕೈ ಕ್ಲೇಶೈ ಅಧಿಭೂತಾದಿದೈವಿಕೈ ವಾಕ್ಯೈಶ್ಚ ವೇದತಂತ್ರಾದ್ಯೈ ಉಪದೇಶೈಶ್ಚ ತಾದೃಶೈ ಬಲವಚ್ಛಾಸನೈರ್ವಾಪಿ ಯಸ್ಯ ಭಕ್ತಿರ್ನ ಚಾಲ್ಯತೆ ಸಯೇವ ಪರಮೋ ಭಕ್ತೋ ವಿಷ್ಣೋ ಹೃದಯವಲ್ಲಭ. ಹೇಳ್ತಾ ಇದ್ದಾರೆ, ಅತ ಆಧ್ಯಾತ್ಮಿಕ ಕ್ಲೇಶೈ. ಮನೆಯಲ್ಲಿ ಏನೋ ಸಮಸ್ಯೆಗಳು ಬರುತ್ತೆ, ಮಾಮೂಲು
ದೈವ ಪ್ರಕೋಪ, ಪಿಶಾಚ ಪ್ರವೇಶ, ಭೂತಗ್ರಹ, ಗ್ರಹಚಾರ ಇವುಗಳೆಲ್ಲ ಬಂದೇ ಬರುತ್ತೆ. ಅದು ಸಹಜವಾಗಿ ಒಬ್ಬನಿಗಿದ್ದೇ ಇರುತ್ತೆ. ಆವಾಗ 1000 ಜನ 1000 ಹೇಳ್ತಾ ಇರ್ತಾರೆ. ಅವರಿಗೆ ಏನೋ ಒಂದು ಇರಬೇಕು ಅಂತ, ಏನೋ ಒಂದು ಸಮಸ್ಯೆ ಇರಲೇಬೇಕು. ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತಾರಲ್ಲ, ಹಾಗೆ ಏನೋ ಒಂದು ಸಮಸ್ಯೆ ಇದೆ. ತಲೆಗೆ ಬಂದದ್ದನ್ನು ಹೇಳ್ತಾ ಇರ್ತಾರೆ. ತಲೆಗೆ ಬಂದದ್ದನ್ನು ಏನೆಲ್ಲ ಹೇಳ್ತಾರೆ. ನಿಮ್ಮ ಮನೆ ಮುಂದೆ ಸಂಪಿಗೆ ಮರ ಇದೆ, ಕಡಿದು ಬಿಡಿ, ಒಳ್ಳೆಯದಾಗತ್ತೆ. ನೋಡಿ, 2 ಮಾವಿನ ಮರ, 2 ತೆಂಗಿನ ಮರ ಹಾಕ್ಸಿದ್ದೀರಾ, ಅದಕ್ಕೆ ನಿಮಗೆ ಏಳಿಗೆ ಆಗ್ತಾ ಇಲ್ಲ. ಏನೇನೋ 1000 ಜನ ತಲೆಗೆ ಬಂದದ್ದನ್ನು ಹೇಳ್ತಾ ಇರ್ತಾರೆ. ಇದು ಆಧ್ಯಾತ್ಮಿಕ ತಾಪ. ಇನ್ನು ಅಧಿಭೂತ ತಾಪ, ಅದು ದೈಹಿಕವಾಗಿ ಆಗತಕ್ಕಂಥದ್ದು. ಅಧಿದೈವಿಕೈ, ಇದು ಮಾಡಿ ಅದು ಮಾಡಿ ಎಲ್ಲವನ್ನೂ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಈ ತರಹ ಒತ್ತಡ ಬಂದಾಗಲೂ ಒಬ್ಬನ ಭಕ್ತಿ ಚಲಿಸದಿದ್ದರೆ ಅವನು ನಿಜವಾದ ಭಕ್ತ. ಏಕೆಂದರೆ ಸಾಮಾನ್ಯವಾಗಿ ಜನ ಇಂತಹ ಸಂದರ್ಭದಲ್ಲಿ ಮಾಂತ್ರಿಕರನ್ನು ಹುಡುಕಿಕೊಂಡು ಹೋಗ್ತಾರೆ. ಯಾರು ಇನ್ಸ್ಟಂಟಾಗಿ ಯಾರು ಪರಿಹಾರ ಮಾಡ್ತಾರೆ? ಬಹಳ ದೊಡ್ಡ ದೊಡ್ಡ ಪೀಠಾಧಿಪತಿಗಳು ಮಾಂತ್ರಿಕರ ಮೊರೆ ಹೋಗೋದಿದೆ. ಅದರಿಂದಾಗಿ ಏನೋ ಒಂದು ಸಮಸ್ಯೆ ಬಂತು ಅಂತಂದಾಗ ಮಾಂತ್ರಿಕರ ಮೊರೆ ಹೋಗಿಬಿಡ್ತಾರೆ. ಹಾಗಾಗಬಾರದು ಅಂತ ಹೇಳ್ತಾರೆ. ಅವನು ನಿಜವಾದ ಭಕ್ತ ಅಂತಾದಾಗ ಬಂದದ್ದು ಬರಲಿ, ನಾನು ನನ್ನ ಸಿದ್ಧಾಂತವನ್ನು ಬಿಡಲ್ಲ ಅಂತಿರ್ತಾನೆ. ಆ ಅಲುಗದ ನಿಷ್ಠೆ ಏನಿದೆ, ಅವನನ್ನು ಭಕ್ತ ಅಂತ ಕರಿಬೇಕೇ ವಿನಃ ಬೇರೆ ಅಲ್ಲ. ಇವನಲ್ಲಿ ಭಕ್ತಿ ಎಷ್ಟಿದೆ? ಬಲವಚ್ಛಾಸನ ಇರುವಾಪಿ. ನಾಳೆ ನೀನು ಈ ದೇವರನ್ನು ಒಪ್ಪದಿದ್ದರೆ, ಈ ಸತ್ಯವನ್ನು ನೀನು ಹೇಳದಿದ್ದರೆ ನಿನಗೆ ಎಲ್ಲ ಕೊಡ್ತೇವೆ, ಅಥವಾ ನೀನು ನಮ್ಮ ಮತವನ್ನು ಒಪ್ಪಿಕೊಳ್ಳದೆ ಹೋದರೆ ಕೊಂದು ಬಿಡ್ತೀವಿ ಅಂತ ಹೇಳಿದ್ರು ಕೂಡ, ಅಗಾಧವಾದ ಹಣದ ಆಮಿಷದಿಂದಲೂ ಕೂಡ ನನ್ನ ವೈದಿಕ ಮತದಿಂದ ನಾನು ಹಿಂದೆ ಸರಿಯಲಾರೆ ಅಂತ ಹೇಳಿದರೆ ಅವನಿಗೆ ಭಕ್ತಿ ಇದೆ ಅಂತ ಅರ್ಥ, ಬೇರೆ ಅಲ್ಲ. ಆಯಿತು, ನನಗೆ ಲಾಭ ಸಿಗುತ್ತೆ, ಅದರಿಂದಾಗಿ ನಾನು ಏನು ಬೇಕಾದರೂ ಮಾಡಲಿಕ್ಕೆ ತಯಾರಾಗಿರ್ತೇನೆ ಅಂತನ್ನುವವರು ಕೆಲವರು ಇರ್ತಾರೆ. ಹಾಗಾಗಬಾರದು. ಹೊರಗಡೆಯ ಆಮಿಷಗಳಿಗೆ ಒಳಗಾಗಿ ಇನ್ನೊಂದು ಮತವನ್ನು ಸ್ವೀಕರಿಸೋದು ಶುದ್ಧಾಂಗ ತಪ್ಪು. ನಮ್ಮ ನಾಡಿನ ಹಿರಿಯ ಸಾಹಿತಿ ಒಬ್ಬರಿದ್ದರು. ಅವ್ರದ್ದನ್ನು ನಾನು ನೇರ ಹೆಸರು ತೆಗೆದುಕೊಳ್ತೇನೆ, ಏಕೆಂದರೆ ಈ ಥರದ್ದೆಲ್ಲ ಹೆಸರು ತೆಗೆದುಕೊಳ್ಬೇಕು. ಅವರೇನು ಸಜ್ಜನರಲ್ಲ, ಅದರಿಂದಾಗಿ ಅವರ ದೋಷವನ್ನು ಎತ್ತಿ ಹೇಳಬೇಕು. ಅನಂತಮೂರ್ತಿ ಅವರು ಅಂತರ್ಜಾತೀಯ ವಿವಾಹ ಆಗಿದ್ದು, ಆ ರೀತಿ ಬಿಂಬಿಸಿಕೊಂಡಿದ್ದು, ಬ್ರಾಹ್ಮಣ್ಯವನ್ನು ಕಟುವಾಗಿ ಟೀಕಿಸ್ತಾ ಒಳಗಡೆ ಪ್ರೀತಿಸ್ತಾ, ಹೊರಗಡೆ ನಾಸ್ತಿಕರಾಗಿ ಇದ್ದು ಒಳಗಡೆ ಗೃಹ ಪ್ರವೇಶಕ್ಕೆ ಇವ್ರನ್ನ ಗೋವುಗಳನ್ನು ಕರೆಸಿ ವೇದ ಪಾರಾಯಣ ಮಾಡಿಸಿ, ಆಮೇಲೆ ಕದ್ದು ಜನಿವಾರವನ್ನು ಹಾಕಿಸಿಕೊಂಡು ಗಾಯತ್ರಿ ಮಂತ್ರವನ್ನು ಮಾಡ್ತಾ ಯಾರಿಗೂ ಗೊತ್ತಾಗದ ಹಾಗೆ, ಹೀಗೆಲ್ಲ ಇವೆಲ್ಲ ಯಾಕೆ ಬಂತು? ಅವರು ಭಕ್ತರೂ ಅಲ್ಲ, ಶಕ್ತರೂ ಅಲ್ಲ. ಧೈರ್ಯವಾಗಿ ನಾಸ್ತಿಕತೆಯಿಂದ ಇರಲಿಕ್ಕೂ ಇಲ್ಲ, ಪೂರ್ಣಾಂಗವಾಗಿ ನಾಸ್ತಿಕತೆಯಿಂದ ಇಲ್ಲ. ಹೊರಗಡೆ ನಾಸ್ತಿಕತೆ, ಒಳಗಡೆ ಆಸ್ತಿಕತೆ. ಸರಿ, ಪೂರ್ಣಾಂಗವಾಗಿ ಆಸ್ತಿಕತೆಯಿಂದಲೂ ಹೆದರಿಕೆ ಇರಲಿಕ್ಕೆ ಏನೇನೇನೋ ಮಾತನಾಡೋದು, ಇವೆಲ್ಲ ಸಮಸ್ಯೆಗಳು. ಒಬ್ಬ ಅವನ ಗುರುವನ್ನು ಪರೀಕ್ಷೆ ಮಾಡಬೇಕಾದ್ರೆ ಅವನು ಯಾವುದೇ ಆಗಿರಲಿ, ಒಳಗಡೆಯ ಸತ್ವ ಹೇಗಿದೆ, ಅವರಿಗೆ ಸಮಯಕ್ಕನುಗುಣವಾಗಿ ಬದಲಾಗ್ತಾರಾ? ಎಷ್ಟೇ ತೊಂದರೆ ಬಂದರೂ ಪರವಾಗಿಲ್ಲ, ನಾನು ಈ ಸತ್ಯದಿಂದ ಹಿಂದೆ ಸರಿಯೋಲ್ಲ, ನನಗೆ ಅನ್ನಿಸಿದ ಸತ್ಯ ಇದು, ನಾನು ಹಿಂದೆ ಸರಿಯೋಲ್ಲ ಅಂತ ಅನ್ನಿಸುತ್ತಾ? ಏನು ಅನ್ನಿಸುತ್ತೆ?
ಅದರ ಮೇಲೆ ಅವನು ಗುರುವನ್ನು ಆಯ್ಕೊಳ್ಬೇಕು. ಅದೇ ರೀತಿ ಭಕ್ತನ ವಿಚಾರದಲ್ಲಿಯೂ ಅಷ್ಟೆ. ಭಕ್ತ ಹೇಗಿರ್ತಾನೆ, ಇವನು ನಿಜವಾಗಿಯೂ ಭಕ್ತನ ಅಥವಾ ಬೇರೆ ದಾರಿ ಇಲ್ಲದೆ ಈ ದಾರಿಗೆ ಬಂದಿದ್ದಾನ, ಇವೆಲ್ಲವನ್ನೂ ಕೂಡ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಆಮೇಲೆ ಅವನು ಭಕ್ತ ಅಂತ ತೀರ್ಮಾನ ಮಾಡಬೇಕಾಗತ್ತೆ. ಅದರಿಂದಾಗಿ ಬೇರೆ ಬೇರೆ ತರಹದ ಉಪದೇಶ, ಬಲವಚ್ಛಾಸನೈಹಿ, ರಾಜನಾದವ ಅಥವಾ ಬಲಿಷ್ಠನಾದವ ದೈಹಿಕವಾದ ಹಿಂಸೆಗಳಿಂದ ಒಪ್ಪಿಕೋ ಅಂತ ಹೇಳ್ತಾನೆ. ದೈಹಿಕವಾದ ಹಿಂಸೆಗಳಿಂದ ನೀನು ಮತಾಂತರ ಆಗು, ನಮ್ಮ ಮತವನ್ನು ಒಪ್ಪಿಕೋ, ನೀನು ಈ ತನಕ ಒಪ್ಪಿದ ವೇದವನ್ನು ಬಿಡು ಅಂತ ಹೇಳಿದಾಗಲೂ ಕೂಡ ಬದಲಾಗದೆ ಹೋದರೆ ಅವನನ್ನು ಭಕ್ತ ಅಂತ ತೀರ್ಮಾನ ಮಾಡಬೇಕೇ ವಿನಃ ಹೊರಗಡೆ ಅತ್ತ, ಕುಣಿದ, ನಕ್ಕ ಇತ್ಯಾದಿಗಳಿಂದ ಅವನ ಭಕ್ತಿಯನ್ನು ತೀರ್ಮಾನ ಮಾಡೋದಲ್ಲ ಅಂದರು. ಅವನ ಭಕ್ತಿಯನ್ನು ತೀರ್ಮಾನ ಮಾಡೋದು ಹಾಗಲ್ವೇ ಅಲ್ಲ. ಸಯೇವ ಪರಮೋ ಭಕ್ತ ವಿಷ್ಣೋರ ಹೃದಯವಲ್ಲಭ. ಹೊರಗಡೆಯೇ ಯಾವ ಕಾರಣಕ್ಕೂ ಕೂಡ ಲಾಭ ಆಗತ್ತೆ ಅಂತನೋ ನಷ್ಟ ಆಗತ್ತೆ ಅಂತನೋ ಪರಮಾತ್ಮನ ದಾಸ್ಯವನ್ನು ಮುಚ್ಚಿಟ್ಟು ಬೇರೆ ಇನ್ನೆಲ್ಲೋ ಒಂದು ಕಡೆ ಇರೋದು, ಅವ್ರದನ್ನು ಒಪ್ಪಿಕೊಳ್ಳೋದು, ಹೀಗೆ ಮಾಡೋದಲ್ವೇ ಅಲ್ಲ. ಅದರಿಂದಾಗಿ ಒಬ್ಬ ಪ್ರಜ್ಞಾವಂತ ಭಕ್ತನನ್ನು ಗುರುತಿಸೋದು ಅವನ ಪರಿಚಯದಿಂದ, ಅವನ ಸಂಘದಿಂದ, ಅವನ ಬೇರೆ ಬೇರೆ ನಡೆಯಿಂದಲೇ ವಿನಃ ಇವನು ಭಕ್ತ ಅಂತ ಗುರುತಿಸಬೇಕು. ಅದಕ್ಕೆ ಸಂಪರ್ಕ ಬೇಕಾಗತ್ತೆ. ನಾವು ಆಲ್ ಆಫ್ ಎ ಸಡನ್ 2 ತಿಂಗಳಿಂದಲೋ 3 ತಿಂಗಳಿಂದಲೋ 1 ದಿವಸದಿಂದಲೋ ಅವರ ಭಕ್ತಿಯನ್ನು ತೀರ್ಮಾನ ಮಾಡಲಿಕ್ಕೆ ಬರೋಲ್ಲ. ಇದು ಎಲ್ಲದಕ್ಕೂ ಸಮಾನ. ಒಬ್ಬರಿಗೆ ವೇದವನ್ನು ಉಪದೇಶಿಸಬೇಕೇ ಬೇಡವೇ ಅಂತನ್ನೋದು ಒಳಗಡೆಯ ಎಬಿಲಿಟಿ ಹೇಗಿದೆ ಅವನಿಗೆ ಅನ್ನೋದನ್ನು ನೋಡಿಕೊಂಡೇ ವಿನಃ ಬೇರೆ ಯಾವುದರಿಂದಲೂ ಅಲ್ಲ. ಅಧಿಕಾರ ಅಂದರೆ ಅರ್ಥಿತ್ವೇ ಸತಿ ವಿಶಿಷ್ಟ ಬುದ್ಧ್ಯಾದಿಮತ್ವಂ ಅಂತ ಸನ್ಯಾಯ ರತ್ನಾವಳಿಕಾರರಾದ ಪದ್ಮನಾಭ ತೀರ್ಥರ ಮಾತು. ಅಧಿಕಾರ ಅಂದ್ರೇನು? ಅರ್ಥಿತ್ವ, ಬೇಕು ಅಂತ ಇರಬೇಕು. ಶಾಸ್ತ್ರ ನನಗೆ ಬೇಕು, ಅದು ನನ್ನ ಜೀವನ ಧರ್ಮ ಅಂತನ್ನುವ ನಿಷ್ಠೆ ಇರಬೇಕು. ಮತ್ತು ವಿಶಿಷ್ಟ ಬುದ್ಧ್ಯಾದಿಮತ್ವಂ, ಅದನ್ನು ಗ್ರಹಿಸುವಂತಹ ಪ್ರಜ್ಞೆ ಇರಬೇಕು. ಈ ಎರಡಿದ್ರೆ ಅದು ಅಧಿಕಾರ ಅಂತ. ಒಂದು ಅಧಿಕಾರ ಈ ರೀತಿ ತೀರ್ಮಾನ ಆಗತ್ತೆ ವಿನಃ ಬೇರೆ ರೀತಿಯಿಂದ ಅಲ್ಲ. ಆದ್ದರಿಂದ ಪರಮಾತ್ಮನ ಭಕ್ತರನ್ನು ಏನಂತ ಹೇಗೆ ತೆಗೆದುಕೊಳ್ಬೇಕು ಅಂದರೆ ಆಂತರಿಕ ಪರೀಕ್ಷೆ ಮಾಡುವ ಮೂಲಕವೇ ವಿನಃ ಬೇರೆ ಅಲ್ಲ. ಹಾಗಾದರೆ ಇದು ಕೂಡ ಲಕ್ಷಣದಲ್ಲಿ ಒಂದು. ಮಾತು ಗದ್ಗದ ಆಗೋದು, ಹೃದಯ ದ್ರವಿಸೋದು, ಒಮ್ಮೆ ನಗೋದು, ಒಮ್ಮೆ ಅಳೋದು, ಈ ಅವಧೂತ ಚರ್ಯೆಗಳಲ್ಲ. ಅದು ಅಲ್ಲಿಂದ ಬರೋದಾಗಿರಬೇಕು. ಅವಧೂತ ಚರ್ಯಗಳು ಭಕ್ತಿಯ ಒಂದು ಅಂಗವೇ ವಿನಃ ಅದೇ ಭಕ್ತಿ ಅಲ್ಲ. ಭಕ್ತರು ಹೀಗೂ ಮಾಡ್ತಾರೆ ಅಂತ ಭಾಗವತದ ಅಭಿಪ್ರಾಯ. ಹೀಗೆ ಮಾಡಿದ್ರೆ ಮಾತ್ರ ಭಕ್ತರು ಅಂತ ಅಲ್ಲ. ಬೈಬಲ್ನಲ್ಲಿ ಹೀಗೊಂದು ಮಾತಿದೆ. ಸಮ್ ಪೀಪಲ್ ಆರ್ ದೇರ್, ಕೆಲವರು ಅಲ್ಲಿರ್ತಾರೆ, ನಿನ್ನನ್ನು ಅವರು ರಸ್ತೆಯ ನಡುವೆ ನಿಂತು ಕರೀತಾರೆ, ಹೋ ಅಂತ ಗಟ್ಟಿಯಾಗಿ ಕಿರಿಚುತ್ತಾರೆ. ಫಾದರ್ ವೋಂಟ್ ಅಲೋ ದೆಮ್, ತಂದೆಯು ಅವರನ್ನು ಲೆಕ್ಕಿಸುವುದಿಲ್ಲ. ಇಫ್ ಯು ಗೋ ಇನ್ ಟು ರೂಮ್, ನೀನು ಒಂದು ಪುಟ್ಟ ಕೋಣೆ ಒಳಗಡೆ ಹೋಗು, ದೇವರನ್ನು ಚಿಂತಿಸು, ಈವನ್ ಗಾಡ್ ವಿಲ್ ಹಿಯರ್ ಯುವರ್ ವಿಸ್ಪರ್, ನಿನ್ನ ಪಿಸುಮಾತನ್ನು ದೇವರು ಕೇಳುತ್ತಾನೆ. ದೇವರಿಗೆ ಅಂಥವ್ರು ಇಷ್ಟ ಆಗ್ತಾರೆ ಅಂತ ಬೈಬಲಲ್ಲಿ ಕೂಡ ಈ ಮಾತು ಬರುತ್ತೆ.
ಅಂದರೆ ಉಪಾಸನೆ ಸಾಧ್ಯವಾದಷ್ಟು ವೈಯಕ್ತಿಕವಾಗಿ ಇರಬೇಕು. ಅದು 10 ಜನರಿಗೆ ತೋರಿಸುವಂಥದ್ದಲ್ಲ. ಯಾವತ್ತೂ ಅದನ್ನು ಆಕಸ್ಮಿಕವಾಗಿ ಭಕ್ತರು ನೋಡಿದ್ರೆ ಸಂತೋಷ, ಸಹಜವಾಗಿ ಜೊತೆಗಿದ್ದಾಗ ಗೊತ್ತಾದರೆ ಓಕೆ, ಆದರೆ ಅದನ್ನು ತೋರಿಸ್ಲಿಕ್ಕಾಗಿ ಒಂದು ಕಾರ್ಯಕ್ರಮ ಹಾಕ್ಕೊಳ್ಳೋದು ಬೇಕಿಲ್ಲ. ಅದನ್ನು ಅವರು ನಿರೂಪಣೆ ಮಾಡ್ತಾರೆ, ಎಲ್ಲ ಮತಗಳು ಕೂಡ. ಆದರೆ ಒಂದು ಮತ ಮಾತ್ರ ಇದೆ, ಎಲ್ಲಿರ್ತಿರೋ ಅಲ್ಲಿ ಟವೆಲ್ಲು ಹಾಸಿ ಪಶ್ಚಿಮಕ್ಕೆ ತಿರುಗಿ ಹೋ ಅಂತ ನಮ್ಮ ವಿರೋಧಿಗಳ ಎದೆ ನಡುಗುವಂತೆ ಗಟ್ಟಿಯಾಗಿ ಕಿರುಚಿ ಅಂತ ಹೇಳಿ ಕೆಲವರು ಮಾತ್ರ ಹೇಳೋದು, ಎಲ್ಲರೂ ಅಲ್ಲ. ಅದು ನಿಮ್ಮ ಶತ್ರುಗಳಿಗೆ ಎಚ್ಚರಿಕೆಯ ಸಂದೇಶ ರವಾನೆ ಆಗಲಿ ಅಂತ ಹೇಳೋದು ಕೆಲವರು ಮಾತ್ರ, ಎಲ್ಲರೂ ಹಾಗೆ ಹೇಳೋಲ್ಲ. ಅದರಿಂದಾಗಿ ನಿಮ್ಮ ಭಕ್ತಿಯನ್ನು ಹೊರಗಡೆ ತೋರಿಸಬೇಡಿ ಅಂತ ಭಕ್ತಿ ವಿವೇಕ ಅನ್ನುವ ಗ್ರಂಥ. ದೇವರ ಕೈಂಕರ್ಯದಲ್ಲಿ ಭಾಗವಹಿಸಿ ನಿಮಗಾದ ಉತ್ಕಟ ಆನಂದವನ್ನು ಎಲ್ಲ ಸಂದರ್ಭದಲ್ಲಿಯೂ ಹೊರಗಡೆ ಹಾಕಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಏನು ಅನುಭವಿಸ್ತೀರೋ ಅದನ್ನು ಒಳಗಡೆಯೇ ಅನುಭವಿಸಿ ಅಂತ ಶಾಸ್ತ್ರ ಹೇಳೋದು. ಹಾಗಾದರೆ ಹೊರಗಡೆ ತೋರಿಸಬಾರದೆ, ಭಜನೆ ಮಾಡಬಾರದೆ, ಹೊರಗಡೆ ನಮಸ್ಕಾರ ಹಾಕಬಾರದೆ, ಹಾಕಿ. ಆದರೆ ನಾನು ಭಕ್ತ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುವಂತೆ ಮಾಡಬೇಕು ಅಂತ ಹೀಗೆ ಮಾಡಬೇಡಿ, ಅದು ಮುಖ್ಯ ಅಂತಂದರು. ಈ ರೀತಿ ನಾವು ಇರಬೇಕು. ಒಬ್ಬ ಭಕ್ತನನ್ನು ಗುರುತಿಸುವ ರೀತಿ ಭಾಗವತದಲ್ಲಿ ಹೇಳಿದ್ದು ಹೀಗೂ ಇರ್ತಾರೆ ಅಂತಲೇ ವಿನಃ ಹೀಗೇ ಇರ್ತಾರೆ ಅಂತ ಅಲ್ಲ. ಯಥಾಗ್ನಿನಾ ಹೇಮಮಲಂ ಜಹಾತಿ ಧ್ಮಾತಂ ಪುನಃಸ್ವಂ ಭಜತೆ ಚ ರೂಪಂ ಆತ್ಮಾ ಚ ಕರ್ಮಾನುಶಯಂ ವಿಧೂಯ ಮದ್ಭಕ್ತಿ ಯೋಗೇನ ಭಜತ್ಯಥೋ ಮಾಂ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಬಂಗಾರ ಇರುತ್ತೆ, ಬೆಂಕಿಯಿಂದ ತನ್ನ ಕಿಟ್ಟವನ್ನೆಲ್ಲ ಕಳೆದುಕೊಂಡು, ಕಿಟ್ಟ ಅಂದರೆ ಕೊಳೆ ಅಂತ, ತನ್ನ ಕಿಟ್ಟವನ್ನೆಲ್ಲ ಕಳೆದುಕೊಂಡು, ಬಂಗಾರದ ಮತ್ತು ಈ ಪಂಚಲೋಹಗಳ ಮಲ ಏನಿದೆ ಅದನ್ನು ಕಿಟ್ಟ ಅಂತ ಕರೀತಾರೆ. ಲೋಹಮಲಂ ಕಿಟ್ಟಂ. ಅದರಿಂದಾಗಿ ಏನು ಬಂಗಾರದ ಕಿಟ್ಟ ಇದೆ ಅದು ಬೆಂಕಿಯಿಂದ ಮಾತ್ರ ಶುದ್ಧ ಆಗುವಂಥದ್ದು, ತನ್ನ ಮೂಲ ರೂಪವನ್ನು ಪಡೆಯುತ್ತೆ. ಆ ರೀತಿ ದೇವರ ನಾಮ ಅನ್ನೋದು ಬೆಂಕಿಯ ಹಾಗೆ. ಕರ್ಮಾನುಶಯಂ ವಿಧೂಯ, ಮೇಲ್ಗಡೆ ಇರತಕ್ಕಂತಹ ಕರ್ಮದ ಆವರಣಗಳನ್ನೆಲ್ಲ ತೊಡೆದು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುವಂತೆ ಮಾಡ್ತಾನೆ ದೇವರು. ಸ್ವಭಾವ ಆನಂದ ಆಗಿದ್ದರೆ ಯಥಾ ಯಥಾತ್ಮ ಪರಿಮೃಜ್ಯತೆ ಸೌ ಮತ್ಪುಣ್ಯಗಾಧಾಶ್ರವಣಾಭಿಧಾನೈ ತಥಾ ತಥಾ ಪಶ್ಯತಿ ಸೂಕ್ಷ್ಮತತ್ವಂ ಚಕ್ಷುರ್ಯಥೈವಾಂಜನ ಸಂಪ್ರಯುಕ್ತಂ. ಸರಿ, ದೇವರ ಕಥೆಯನ್ನು ಎಷ್ಟು ಬಾರಿ ಕೇಳಬೇಕು? ಕೇಳ್ತಾನೇ ಇರಬೇಕು ಅಂತಾರೆ. ಊಟ ಎಷ್ಟು ಹೊತ್ತು ಮಾಡಬೇಕು ಅಂದರೆ, ಎಷ್ಟು ದಿವಸ ಮಾಡಬೇಕು ಅಂದರೆ ಏನು ಹೇಳಬೇಕು? ಹಸಿವಿರೋ ತನಕ ಊಟ ಮಾಡಬೇಕು. ಆ ರೀತಿ ದೇವರ ನಾಮಸ್ಮರಣೆ, ದೇವರ ಕಥೆಗಳನ್ನು ಕೇಳ್ತಾ ಇರಬೇಕು. ಯಾವ ಕಥೆಯನ್ನು ಕೇಳ್ತಾ ಹೊಸ ಹೊಸ ಹೊಳಹು ಬರುತ್ತೋ ಆ ತರಹ ಕಥೆಯನ್ನು ಕೇಳಬೇಕು. ಒಂದು ಸರ್ತಿ ಓದಿದಾಗ, ಒಂದು ಸರ್ತಿ ನೋಡಿದಾಗ ನನಗೆ ಹೊಸದಾಗಿ ಹೊಳೆಯಿತು, ಈ ಅಂಶ ಹೊಸದಾಗಿ, ಇದು ಹೋದ ಸರ್ತಿ ಹೇಳಬೇಕಾದ್ರೆ ಇರಲಿಲ್ಲ, ಹೋದ ಸರ್ತಿ ನೋಡಬೇಕಾದ್ರೆ ಈ ಅಂಶ ಇರಲಿಲ್ಲ, ಹೋದ ಸರ್ತಿ ಚಿಂತಿಸುವಾಗ ಈ ಅಂಶ ಮನಸ್ಸಿಗೆ ಬಂದಿರಲಿಲ್ಲ, ಈಗ ಅದು ಬರ್ತಾ ಇದೆ. ಆಮೇಲೆ ಮತ್ತೆ ಯೋಚನೆ ಮಾಡಬೇಕಾದ್ರೆ ಹೌದು ಇದು ಬೇರೆ ತರಹ ಬಂತು. ಈ ರೀತಿ ದೇವರ ಕಥೆ ಅಂತನ್ನುವುದು ನಮ್ಮ ಮನಸ್ಸಿನ ಸೂಕ್ಷ್ಮ ಸೂಕ್ಷ್ಮ ವಿಭಾಗಗಳಲ್ಲಿ ತೋರ್ತಾ ಹೋಗಬೇಕು. ತಥಾ ತಥಾ ಪಶ್ಯತಿ ಸೂಕ್ಷ್ಮತತ್ವಂ. ಈ ರೀತಿಯಾಗಿ ಪರಮಾತ್ಮನ ಕಥೆಯನ್ನು ಕೇಳ್ತಾ 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 ಮನಸ್ಸು ಸೂಕ್ಷ್ಮ ಆಗ್ತಾ 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 ಕಣ್ಣಿಗೆ ಕಾಣದ ತತ್ವವನ್ನು ಇದು ಕಾಣಲಿಕ್ಕೆ ಶುರು ಮಾಡುತ್ತೆ.
ವಿಷಯಾನ್ ಧ್ಯಾಯತಶ್ಚಿತ್ತಂ ವಿಷಯೇಷು ವಿಸಜ್ಜತೆ ಮಾಮನುಸ್ಮರತಶ್ಚಿತ್ತಂ ಮಯ್ಯೇವ ಪ್ರವಿಲೀಯತೆ. ವಿಷಯವನ್ನು ಚಿಂತನೆ ಮಾಡುವವನಿಗೆ ಮನಸ್ಸು ಅದೇ ವಿಷಯದಲ್ಲಿ ತೊಡಗುತ್ತೆ. ಅದು ಜೀವನ ಧರ್ಮ ಆಗಿಬಿಡುತ್ತೆ. ಸಾಧ್ಯವಾದಷ್ಟು ಅದರಿಂದ ಆಚೆ ಇರಬೇಕು. ಅಟ್ಲೀಸ್ಟು ಇಷ್ಟು ಸಂದರ್ಭದಲ್ಲಿ ನಾವು ವಿಷಯ ಪದಾರ್ಥದ ಗಮನವನ್ನು ಕಡಿಮೆ ಮಾಡೋಣ ಅನ್ನೋದಾದರೂ ಇರಬೇಕು. ಅದು ಮೊದಲನೇ ಸ್ಟೆಪ್. ಮಾಮನುಸ್ಮರತಶ್ಚಿತ್ತಂ, ನನ್ನನ್ನು ಅವಾಗವಾಗ ಚಿಂತನೆ ಮಾಡ್ತಾ ಇದ್ದರೆ ಯಾವಾಗಲೋ ಒಮ್ಮೆ ನನ್ನ ರೂಪ ನಿನ್ನ ಕಣ್ಣಿಗೆ ಕಾಣಬಹುದು, ನಿನ್ನ ಮಾನಸಿಕ ವಾಸನೆಯಲ್ಲಿ ಅದು ತೋರಬಹುದು. ತಸ್ಮಾತ್ ಅಸದಭಿಧ್ಯಾನಂ ಯಥಾ ಸ್ವಪ್ನ ಮನೋರಥಂ ಹಿತ್ವಾ ಮಯಿ ಸಮಾಧತ್ಸ್ವ ಮನೋ ಮದ್ಭಾವಭಾವಿತಂ. ಅದರಿಂದಾಗಿ ಅಮಂಗಳವಾದ ಪದಾರ್ಥದೆಡೆಗೆ ಉತ್ಕಟವಾದ ಬಯಕೆಯನ್ನು, ಉತ್ಕಟವಾದ ಗಮನವನ್ನು ಕಡಿಮೆ ಮಾಡಬೇಕು. ಅತ್ಯಂತ ಅಮಂಗಳ ಅಂತ ನಮಗೇನು ಅನಿಸಿರುತ್ತೆ ಅಲ್ಲಿಗೆ ಹೋಗಲೇಬಾರದು. ಅತ್ಯಂತ ಅಮಂಗಳವಾದದ್ದು ಲೋಕದಲ್ಲಿ ಮದ್ಯ, ಆಮೇಲೆ ಅಲ್ಲೆಲ್ಲೋ ಒಂದು ಪ್ರತಿಷ್ಠೆ ಇತ್ಯಾದಿಗಳೆಲ್ಲ ಅತ್ಯಂತ ಅಮಂಗಳ. ಎಲ್ಲಿ ಇದ್ದರೆ ಹೈ ಪ್ರೊಫೈಲ್ಡ್ ಸೊಸೈಟಿನಲ್ಲಿ ನಾನು ಮೆರಿಬೇಕು ಅಂತ ಹೋಗೋದು, ಇವುಗಳೆಲ್ಲ ಅಸದಭಿಧ್ಯಾನ ಅಂತ ಇವತ್ತಿನ ಕಾಲಕ್ಕೆ ನಾವು ಚಿಂತನೆ ಮಾಡಬಹುದಾಗಿದೆ. ನನ್ನ ಜೀವನದ ಉದ್ದೇಶ ಏನು ಅಂದರೆ ಗಾಲ್ಫ್ ಕ್ಲಬ್ಬಿನಲ್ಲಿ ಒಂದು ಮೆಂಬರ್ಶಿಪ್ ಪಡೆಯೋದು ಇತ್ಯಾದಿಗಳೆಲ್ಲ ಅಮಂಗಳಕರವಾದದ್ದು. ಯಾಕೆಂದರೆ ಮುಂದೆ ಅದು ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಯಾರಿಗೂ ಗೊತ್ತು. ನಾವು ಇದ್ದರೂ ನಮ್ಮ ಮುಂದಿನ ಪೀಳಿಗೆ ಆ ಮುಂದುವರಿಕೆಯಲ್ಲಿ ಏನೇನಾಗುತ್ತೋ ಯಾರಿಗೂ ಗೊತ್ತು. ಅದರಿಂದಾಗಿ ಅಸದಭಿಧ್ಯಾನಂ, ಅಸತ್ ಅಮಂಗಳ ಪದಾರ್ಥಕ್ಕೆ ಎದುರು ಇದ್ದುಕೊಂಡು ಧ್ಯಾನ, ಅದನ್ನು ಯೋಚನೆ ಮಾಡೋದು ಅಸದಭಿಧ್ಯಾನ. ಅದಕ್ಕೆಲ್ಲ ಒಬ್ಬ ಈಡಾಗಬಾರದು. ಎಷ್ಟರಿಂದ ಸಜ್ಜನರ ಸಂಘ, ಲೋಕದಲ್ಲಿ ಮರ್ಯಾದೆಯಿಂದ ಬಾಳಲಿಕ್ಕೆ ಒಂದಿಷ್ಟು ಇರೋದು, ಇವುಗಳನ್ನು ಇಟ್ಟುಕೊಂಡು ಅದರತ್ತ ಸ್ವಲ್ಪ ಆಸಕ್ತನಾಗಿ ದೇವರ ಬಳಿಗೆ ಬರ್ತಾ ಇರಬೇಕು. ಆವಾಗ ಮನಸ್ಸು ಶುದ್ಧ ಆಗಿ ಅದು ಆಗಿ 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 ಇವತ್ತಲ್ಲ ನಾಳೆ ನಾವು ದೇವರನ್ನು ಕಾಣಬಲ್ಲೆವು. ಧರ್ಮ, ಅರ್ಥ, ಕಾಮಗಳ ಹಿತಮಿತವಾದ ಸೇವನೆಯಿಂದ ನಮ್ಮ ಬದುಕು ಸಾಗುತ್ತಾ ಇರುತ್ತೆ. ಅಲ್ಲಿ ದೇವರ ಸ್ಮರಣೆ ಇರಬೇಕು. ಧರ್ಮ, ಅರ್ಥ, ಕಾಮ ಇವುಗಳಲ್ಲಿ ಒಂದು ತೀವ್ರ ಆಗಿ ನಾವು ಒದ್ದಾಡುವಂತೆ ಆಗಬಾರದು. ಸರಿ, ಏನು ಮಾಡಬೇಕು? ಅಸದಭಿಧ್ಯಾನಂ ಅಂದರೆ ಏನು? ಸ್ತ್ರೀ ಸಂಗ ಸಂಗಿನಾಂ ಸಂಗಂ ತ್ಯಕ್ತ್ವಾ ದೂರತ ಆತ್ಮವಾನ್ ಕ್ಷೇಮೇ ವಿವಿಕ್ತ ಆಸೀನಃ ಚಿಂತಯೇನ್ಮಾಮತಂದ್ರಿತಃ ನ ತಥಾಸ್ಯ ಭವೇತ್ ಕ್ಲೇಶೋ ಬಂಧಶ್ಚಾನ್ಯ ಪ್ರತಂಗತಃ ಯೋಷಿತ್ ಸಂಗಾದ್ಯಥಾ ಪುಂಸೋ ಯಥಾ ತತ್ಸಂಗಿತಂಗತಃ. ಹೆಣ್ಣು ಮಕ್ಕಳ ಸಂಘ ಯಾರಿಗಿದೆ ಅವರ ಸಂಘವನ್ನು ಬಿಡಬೇಕು ಅಂತ. ಏನು ಹೆಣ್ಮಕ್ಳನ್ನು ಈ ರೀತಿ ಬೈತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ. ಅದರ ನಿಜವಾದ ಅರ್ಥ ಬೇರೆ ಹೇಳ್ತಾರೆ ಆಚಾರ್ಯರು. ಮಧ್ವಾಚಾರ್ಯರು ಹೇಳಿದ್ರು, ಕೇಶವೇತ್ವನ್ಯಥಾ ಬುದ್ಧಿ ಸೈವ ಸ್ತ್ರೀತಂ ಪ್ರಕೀರ್ತಿತ. ಸ್ತ್ರೀ ಅಂದರೆ ಪರಮಾತ್ಮನಲ್ಲಿ ತಪ್ಪಾದ ತಿಳುವಳಿಕೆ ಏನಿದೆ ಅದನ್ನು ಸ್ತ್ರೀ ಅಂತ ಕರೀತಾರೆ. ಸ್ತ್ರೀ ಅಂತ ಹೇಳಿದ್ರೆ ಹೆಣ್ಣು ಅಂತ ಅರ್ಥ ಅಲ್ಲ. ಯಾಕೆ ಅಂದರೆ ಒಳ್ಳೆಯ ಹೆಣ್ಣು ಮಕ್ಕಳಿಲ್ವೇ? ಗಂಡು ಮಕ್ಕಳ ಸಾಧನೆಗೆ ಹೆಣ್ಣು ಮಕ್ಕಳು ಪ್ರತಿಬಂಧಕ ಅಂತ ನೀವು ದೂರೋದಾದರೆ ಹೆಣ್ಣು ಮಕ್ಕಳ ಸಾಧನೆಗೆ ಗಂಡು ಮಕ್ಕಳು ಪ್ರತಿಬಂಧ ಅಲ್ವೇ? ಇಬ್ಬರೂ ಕೂಡ ಪ್ರತಿಬಂಧಕರೇ. ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂತ ನಾವು ಹೇಳಲಿಲ್ಲ, ವೈದಿಕರು, ನೆನ್ಪಿಟ್ಕೊಳ್ಳಿ. ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂತ ಹೇಳಿದವರು ಅವೈದಿಕರು. ನಾವು ಯಾವತ್ತೂ ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂತ ಹೇಳಲಿಲ್ಲ. ಹಾಗಾದರೆ ಪುರಂದರದಾಸರು ಏನು ಅಷ್ಟೊಂದು ಹೆಣ್ಣನ್ನು ಬೈಯೋದು?
ಹೆಂಡತಿ ಪ್ರಾಣ ಹೆಂಡತಿ ಅಂತಾರೆ. ಹೆಂಡತಿಗೆ ಏನು ಗಂಡ ಪ್ರಾಣ ಹಿಂಡೋದಿಲ್ವಾ? ಒಳ್ಳೆಯದು ಮಾಡ್ಲಿಕ್ಕೆ ಹೋದರೆ ಏನು ಪ್ರೋತ್ಸಾಹನ ಕೊಡ್ತಾನೆ? ತಡೆಯಲ್ವ ಅವನು? ಹಾಗಂತ ಹೇಳಿ ಎಲ್ಲ ಹೆಣ್ಣು ಹಾಗೆ ಅಂತಲ್ಲ. ಪುರಂದರದಾಸರು ಆ ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಕೂಡ ಬರೆದಿದ್ದಾರೆ. ಇದು ಲೌಕಿಕ ಸ್ತ್ರೀ ಪುರುಷರನ್ನ ಕುರಿತು ಹೇಳ್ತಾ ಇರೋದೇ ಅಲ್ಲ, ಪುರಂದರದಾಸರಾಗಲಿ ಇವರಾಗಲಿ. ಆಮೇಲೆ ಇನ್ನೊಂದು ಸಂಗತಿ ಹೇಳ್ತೇನೆ ನಿಮಗೆ. ಪುರಂದರದಾಸರು ಹೆಂಡತಿಯನ್ನು ಮಾತ್ರ ಬೈದಿದ್ದಾರೆ ಅಂತ ಅಂದುಕೊಳ್ಬೇಡಿ. ಒಳ್ಳೆ ಗಂಡನನ್ನ ಹೆಂಡತಿಯರು ಬೈಯುವಂತೆಯೂ ಪದ್ಯ ಮಾಡಿದ್ದಾರೆ. ಅಕ್ಕಟಕ್ಕಟೆನ್ನ ಗಂಡ ವೈಷ್ಣವನಾದ ಕಾರಣ ಅಂತ ಹೇಳಿ ಒಂದು ಪದ್ಯ ಇದೆ. ಮಡಿಯ ಸೀರೆ ನಾನೊಲ್ಲೆ ನಾನೊಲ್ಲೆ ಅಂತ ಒಂದು, ಒಲ್ಲೇನೆ ವೈದಿಕ ಗಂಡನ್ನ ಅಂತ ಒಂದು ಹಾಡಿದೆ. ವೈದಿಕ ಗಂಡನನ್ನ ನಾನು ಒಲ್ಲೆ ಅಂತಂದರೆ ಗಂಡನಿಗೆ ಪ್ರತಿಬಂಧಕಳಾದ ಹೆಂಡತಿಯ ಬಗ್ಗೆನೂ ಪದ್ಯ ಬರೆದಿದ್ದಾರೆ. ಹೆಂಡತಿಗೆ ಪ್ರತಿಬಂಧಕಳಾದ ಗಂಡನ ಬಗ್ಗೆಯೂ ಪದ್ಯ ಬರೆದಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಇಲ್ಲ, ಅದೊಂದು ಲೋಕದ ಅನುಕರಣೆ ಅಷ್ಟೇ. ನಾವು ಕೇವಲ ಹೆಣ್ಣಿನ ಮೇಲೆ ಹಾಕಲೇ ಇಲ್ಲ. ಹೆಣ್ಣು ಗಂಡು ಇಬ್ಬರನ್ನು ಬೈದಿದ್ದಾರೆ ದಾಸರು. ಸರಿ, ಭಾಗವತದ ಈ ಮಾತಿಗೆ ಏನರ್ಥ? ಸ್ತ್ರೀಯರ ಸಂಘ ಯಾರಿಗಿರುತ್ತೆ, ಅವರ ಸಂಘ ಯಾರಿಗಿರುತ್ತೆ ಅವರ ಸಂಘವನ್ನು ಮಾಡಬೇಡಿ ಅಂತ. ಸ್ತ್ರೀ ಅಂದರೆ ಯಾರು? ಅದಕ್ಕೆ ಹೇಳಿದ್ರು, ಕೇಶವೇ ತ್ವನ್ಯಥಾ ಬುದ್ಧಿ ಸೈವ ಸ್ತ್ರೀ ತಂ ಪ್ರಕೀರ್ತಿತ. ಪರಮಾತ್ಮನಲ್ಲಿ ಯಾರಿಗೆ ಅನ್ಯಥಾ ಬುದ್ಧಿ ಇರುತ್ತೆ ಅವರೇ ಸ್ತ್ರೀ. ಸ್ತ್ರೀ ಸಂಘವನ್ನು ಬಿಡ್ರಿ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಅನ್ಯಥಾ ಬುದ್ಧಿಯನ್ನು ಬಿಡ್ರಿ ಅಂತ ಅರ್ಥ, ಬೇರೆ ಅಲ್ಲ. ಪರಮಾತ್ಮನಲ್ಲಿ ಅನ್ಯಥಾ ಬುದ್ಧಿ ಯಾರಿಗಿರುತ್ತೆ? ಪರಮಾತ್ಮನನ್ನು ತಪ್ಪಾಗೇ ತಿಳಿದುಕೊಂಡು ದ್ವೇಷ ಮಾಡುವವರು, ಪರಮಾತ್ಮನನ್ನು ನಮ್ಮಂತೆ ಅಂತ ಅಂದುಕೊಂಡವರು, ಇಂಥವರ ಸಂಘವನ್ನೆಲ್ಲ ಮಾಡಬೇಡ. ಯಾಕೆ ಅಂತಂದರೆ ಅವರ ಕೆಟ್ಟತನ, ಅವರ ಕೆಟ್ಟ ಯೋಚನೆ ನಿನಗೂ ಯಾವತ್ತೋ ಒಂದು ದಿವಸ ಪರಿಣಾಮ ಉಂಟು ಮಾಡಬಹುದು. ಅದರಿಂದಾಗಿ ಸ್ತ್ರೀ ಸಂಘಿಗಳು ಅಂತಂದರೆ ದೇವರನ್ನು ತಪ್ಪಾಗಿ ತಿಳಿದವರು, ಅವರ ಸಂಘವನ್ನು ಮಾಡಿದವರ ಸಂಘವನ್ನೂ ನೀನು ಮಾಡಬೇಡ, ಹಾಗರ್ಥ, ಬೇರೆ ಅಲ್ಲ. ಜುಷ್ಟತ್ವಾತ್ ಯೋಷಿದುಕ್ತಿಕ್ತ್ಯಾ ವನನಾಥ್ ವನಿತೇತಿ ಚ ತ್ರಿಕಾಲ ದುಃಖದತ್ವೇನ ಪುಂಸಾಂ ಸಹ ನಿವಾತನಾತ್ ಜುಷ್ಟತ್ವಾತ್ ಯೋಷಿದಿತ್ಯುಕ್ತ. ಇನ್ನು ಸ್ತ್ರೀ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ, ಯೋಷಿತ್ ಅಂತ ಹೇಳಿದ್ರೆ ಹೆಣ್ಣು ಅಂತ ಮೇಲ್ನೋಟದ ಅರ್ಥ, ಬುದ್ಧಿ ಅಂತ ಒಳನೋಟದ ಅರ್ಥ. ಯೋಷಿತ್ ಅಂತಂದರೆ ಯಾವಾಗಲೂ ಜೀವನ ಜೊತೆಗೆ ಇರುವಂಥದ್ದು. ಆಮೇಲೆ ಯೋಷಿತ್ ತ್ರಿಕಾಲ ದುಃಖದತ್ವೇನ, ಮೂರೂ ಕಾಲದಲ್ಲಿಯೂ ದುಃಖವನ್ನು ಕೊಡುವಂಥದ್ದು ಪರಮಾತ್ಮನಲ್ಲಿನ ಅನ್ಯಥಾ ಬುದ್ಧಿ. ಅದರಿಂದಾಗಿ ಸ್ತ್ರೀ ಯೋಷಿತ್. ವನನಾಥ್ ವನಿತೇತಿ ಚ, ಎಲ್ಲರನ್ನೂ ಕೂಡ ಆ ಬುದ್ಧಿಯೇ ಒಂದು ಕಾಲದಲ್ಲಿ ಹೊಂದಿರುತ್ತೆ. ಎಂತಹ ಆಸ್ತಿಕನೇ ಆಗಿರಲಿ, ಒಂದು ಹಂತದಲ್ಲಿ ಅವನು ನಾಸ್ತಿಕನಾಗಿಯೇ ಇರ್ತಾನೆ. ಆ ಫೇಸನ್ನು ಅವನು ದಾಟಲೇಬೇಕು, ಸಹಜ. ದೇವರ ಬಗ್ಗೆ ಪ್ರಶ್ನೆ ಬರೋದು ತಪ್ಪು ಅಂತ ಹೇಳಲೇ ಇಲ್ಲ. ದೇವರ ಬಗ್ಗೆ ಪ್ರಶ್ನೆ ಬಂದರೆ ಕೆಲವೊಮ್ಮೆ ಈ ಕೂಡಲೇ ಉತ್ತರ ಕೊಡಲಿಕ್ಕಾಗಲ್ಲ ಅಷ್ಟೆ. ಯಾಕೆಂದರೆ ಆ ಉತ್ತರವನ್ನು ಸ್ವೀಕರಿಸುವ ಶಕ್ತಿ ಇರಲ್ಲ. ಮಕ್ಕಳು ಪ್ರಶ್ನೆ ಕೇಳ್ತಾ ಇರ್ತಾರೆ, ಆ ಪ್ರಶ್ನೆಯನ್ನು ಕೇಳಿ ಆದ ಮೇಲೆ ಕೊಡುವ ಉತ್ತರವನ್ನು ನಮಗೆ ಜೀರ್ಣಿಸ್ಕೊಳ್ಳಿಕ್ಕಾಗತ್ತಾ ಇಲ್ವಾ ಅಂತ ಅವ್ರು ನೋಡ್ತಾ ಇರಲ್ಲ. ಅಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ತಡಿಬೇಕಾಗುತ್ತೆ. ಕೆಲವೊಮ್ಮೆ ನಮ್ಮ ಪಾಲಕರು ರೇಗಿ ಬಿಡ್ತಾರೆ. ಆದ್ದರಿಂದಾಗಿ ಇವರಿಗೆ ಉತ್ತರ ಗೊತ್ತಿಲ್ಲ, ಅದರಿಂದಾಗಿ ರೇಗ್ತಾ ಇದ್ದಾರೆ, ಆದ್ದರಿಂದಾಗಿ ಉತ್ತರವೇ ಇಲ್ಲ ಅಂತ ಅವರು ಅಂದುಕೋತಾರೆ. ಅದರಿಂದಾಗಿ ಒಂದು ಕಾಲದಲ್ಲಿ ಎಲ್ಲರೂ ಕೂಡ ನಾಸ್ತಿಕತೆಯತ್ತ ಕಣ್ಣಿಟ್ಟಿರ್ತಾರೆ.
ಅದರಿಂದಾಗಿ ಮಗನೊಬ್ಬ ನಾಸ್ತಿಕನಾದ, ನಾಸ್ತಿಕವಾದಗಳನ್ನು ಮಂಡಿಸ್ತಾ ಇದ್ದಾನೆ ಅಂದರೆ ತಲೆಬಿಸಿ ಮಾಡಬೇಡಿ, ಮುಂದೆ ನಿನಗೆ ಗೊತ್ತಾಗುತ್ತೆ ಹೋಗ ಅಂತ ಹೇಳಿ ಅಷ್ಟೆ. ಆದರೆ ಅವನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಿ, ಇಲ್ಲವೇ ಕೇಳಿ ಹೇಳ್ತೇನೆ ಅಂತ ಹೇಳಿ. ಒಂದು ಕಾಲದಲ್ಲಿ ನಾಸ್ತಿಕ ಆಗೇ ಆಗ್ತಾನೆ, ಏಕೆಂದರೆ ಚಿಕ್ಕಂದಿನಲ್ಲಿ ತಂದೆ ತಾಯಿಗಳು ಹೇಳಿದ ಹಾಗೆ ಕೇಳ್ತಾನೆ, ತಂದೆ ತಾಯಿಗಳನ್ನು ನೋಡ್ತಾನೆ, ಅವನಿಗೆ ಭಕ್ತಿ ಇದೆ ಅಂತ ಅಂದ್ಕೊಂಡ್ಬಿಡ್ತೇವೆ. ಏನು ಗೊತ್ತೇ ಇರಲ್ಲ ಪಾಪ, ಅದಿನ್ನು ಪ್ರಯೋಗಾವಸ್ಥೆಯಲ್ಲಿ ಇರುತ್ತೆ. ಆಮೇಲೆ ಅವನು ಬೆಳಿತಾನೆ, ಬೆಳೆದಾಗ ಹೊರಗಡೆಯ ದೇಶದ ಹೊರಗಡೆಯ ಜನರ ಸಂಪರ್ಕ ಆಗತ್ತೆ, ಅವರಿಂದ ಪ್ರಭಾವಿತನಾಗ್ತಾನೆ. ಆಗ ಅವನು ಪ್ರಶ್ನೆಗಳನ್ನು ಮಾಡ್ತಾನೆ. ತಲೆಬಿಸಿ ಮಾಡಬೇಡಿ, ನೋಡಪ್ಪ ಮುಂದೆ ನಿನಗೆ ಗೊತ್ತಾಗತ್ತೆ, ನಿನಗೆ ಸತ್ಯ ಬೇಕು ಅಂತಿದ್ದರೆ ಇದನ್ನು ನೀನು ಅನುಸರಿಸ್ಕೊಂಡು ಹೋಗು, ಮುಂದೆ ಉತ್ತರ ಗೊತ್ತಾಗುವಾಗ ದೇವರು ಗೊತ್ತಾಗಿಸ್ತಾನೆ ಅಂತ ಆ ತರಹ ಮಾಡಿ ಗೊತ್ತಿದ್ದ ಉತ್ತರವನ್ನು ಹೇಳಿ, ಗೊತ್ತಿಲ್ಲದ ಉತ್ತರವನ್ನು ಕೇಳಿ ಹೇಳಿ, ಇಲ್ಲ ಅಂದರೆ ಅವ್ರ ಕಡೆಗೆ ಅವನನ್ನು ಕಳುಹಿಸಿ. ಇದು ಸಹಜ. ಅದರಿಂದಾಗಿ ಯಾವುದೋ ಒಂದು ಹಂತದಲ್ಲಿ ಎಲ್ಲರನ್ನ ಈ ನಾಸ್ತಿಕ್ಯ ಬುದ್ಧಿ ಅಪ್ಪಿಕೊಂಡಿರುತ್ತೆ. ವನನಾತು ವನಿತೇತಿ ಚ. ಕೆಲವೊಮ್ಮೆ ಅಂತೂ ಆಸ್ತಿಕರ ಡಂಭವನ್ನು ನೋಡಿ ಅಥವಾ ಆಸ್ತಿಕರು ಅಂತ ಅಂದುಕೊಂಡವರ ತಪ್ಪುಗಳಿಂದ ನಾಸ್ತಿಕರು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಅವರಿಗೆ ತೀರಾ ಕ್ಷುಲ್ಲಕವಾದ ಯೋಚನೆಗಳಿರುತ್ತೆ, ತೀರಾ ಕ್ಷುಲ್ಲಕವಾದ ಯೋಚನೆಗಳು. ಕರ್ನಾಟಕದಲ್ಲಿ ಒಬ್ಬರು ಬಹಳ ದೊಡ್ಡ ಚಲಚಿತ್ರ ನಿರ್ದೇಶಕರಿದ್ದರು, ಹುಣಸೂರು ಕೃಷ್ಣಮೂರ್ತಿಗಳು ಅಂತ. ಅವ್ರಿಗೆ ಮಧ್ವಾಚಾರ್ಯನ ಕಂಡ್ರೆ ಆಗ್ತಾ ಇರಲಿಲ್ಲ. ಅವರು ಮಾಧ್ವರು, ಮಧ್ವಾಚಾರ್ಯನ ಕಂಡ್ರೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅವರಮ್ಮ ಕಾಫಿ ಮಾಡಿಕೊಡ್ತಾ ಇದ್ರು ಇದ್ದಲು ಒಲೆಯಲ್ಲಿ, ಅದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದರಿಂದಾಗಿ ಮಧ್ವಾಚಾರ್ಯರು ಏನು ಹೇಳೋಣ ಇದಕ್ಕೆಲ್ಲ, ಮಧ್ವಾಚಾರ್ಯ ಆಗ್ತಾ ಇರಲಿಲ್ಲ ಅವರಿಗೆ. ಮಧ್ವಾಚಾರ್ಯರ ಸಿದ್ಧಾಂತ ಏನೂ ಗೊತ್ತಿಲ್ಲದೆ ಇದ್ದವರು ಮಧ್ವಾಚಾರ್ಯರ ಬಗ್ಗೆ ಮಾತನಾಡಿದಾಗ ಅವ್ರಿಗೆ ಸಿಟ್ಟು ಬಂದು ಮಧ್ವಾಚಾರ್ಯರು ಅಂದರೆ ಏನು ಪ್ರಯೋಜನ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ರು. ನೇರವಾಗಿ ಓದಿದವರು ಅಲ್ವೇ ಅಲ್ಲ ಅವರು. ಎಲ್ಲವೂ ಹೀಗೆ ಆಗತ್ತೆ. ನಮ್ಮ ಎದುರುಗಡೆ ಇರುವ ವ್ಯಕ್ತಿ ಇವನು. ಹಾಗೆ ಒಬ್ಬರಿದ್ದಾರೆ, ನಮ್ಮ ಅಪ್ಪನು ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ, ಆದ್ದರಿಂದಾಗಿ ನಮ್ಮ ಅಪ್ಪ ಆರಾಧಿಸುವ ಮಧ್ವಾಚಾರ್ಯರು ಅಸತ್, ನಮ್ಮ ಅಪ್ಪ ಆರಾಧಿಸುವ ಮಧ್ವಾಚಾರ್ಯರು ಕೂಡ ಅಯೋಗ್ಯರು. ಹಿಂಗೆ ತೀರ್ಮಾನ. ಏನು ಇವರ ಅಪ್ಪನಿಗೆ ಮಧ್ವಾಚಾರ್ಯ ಬಂದ ಹೇಳಿದ್ದು ನಿಮ್ಮ ಮಗಳನ್ನು ಸರಿಯಾಗಿ ನೋಡ್ಕೊಳ್ಬೇಡ ಅಂತ. ಇದೆಲ್ಲ ನಮ್ಮ ದಡ್ಡತನಗಳು. ಎಲ್ಲರಿಗೂ ನಾಸ್ತಿಕ್ಯ ಅಥವಾ ಈ ಮತದ ಬಗ್ಗೆ ಅಸಡ್ಡೆ ಬರೋದಕ್ಕೆ ಮತೀಯರ ದೋಷ ಕಾರಣ ಆಗಿರಬಹುದು. ಮತದ ದೋಷ ಹೌದಾ ಅದು ಇಲ್ವಾ ನೋಡಿ. ಮತದ ದೋಷ ಇಲ್ಲ, ಮತೀಯ ದೋಷ ಅಲ್ಲ, ಮತೀಯರ ದೋಷ ಇಲ್ಲ, ಮತದ ದೋಷ ಅಲ್ಲ. ಈ ಒಂದು ಸರಳವಾದ ಕಾನ್ಸೆಪ್ಟ್ ಗೊತ್ತಾಗದೇನೆ ನಮ್ಮವರು ಬಹಳ ದಾರಿ ತಪ್ಪಿದ್ದಾರೆ, ಬಹಳ ದಾರಿ ತಪ್ಪಿದ್ದಾರೆ. ಆದ್ದರಿಂದಾಗಿ ಹೇಳ್ತಾರೆ, ಪ್ರಮಾದ ಕರಣತ್ವತ್ತು ಪ್ರಮದೇತಿ ಚ ಗೀಯತೆ. ಪ್ರಮದ ಅಂತ ಇದು ಹೆಣ್ಣನ್ನು ಹೇಳುವಂತಹ ಶಬ್ದ. ಪ್ರಮದ ಅಂತಂದರೆ ಉತ್ಕೃಷ್ಟವಾದ ಆನಂದವುಳ್ಳವಳು ಅಥವಾ ಉತ್ಕೃಷ್ಟವಾದ ಆನಂದವನ್ನು ಕೊಡುವವಳು. ಅದಕ್ಕೆ ಹೆಣ್ಣನ್ನು ಪ್ರಮದ ಅಂತ ಕರೀತಾರೆ ಅಂತ. ಆದರೆ ಬುದ್ಧಿಯನ್ನು ಪ್ರಮದ ಅಂತ ಕರೀತಾರೆ. ಪ್ರಮಾದಕ್ಕೆ ಯಾವುದು ಕಾರಣವೋ ಅದು, ಮೈ ಮರವೆಗೆ ಕಾರಣವಾದದ್ದನ್ನು ಪ್ರಮದ ಅಂತ ಕರೀತಾರೆ. ನಾಸ್ತಿಕ ಬುದ್ಧಿ ಎನ್ನುವುದು ಮೈ ಮರವಿನಿಂದಲೇ ಬಂದಿರೋದು. ಸೂಕ್ಷ್ಮವನ್ನು ಅವರು ಗಮನಿಸೋದೇ ಇಲ್ಲ, ಸೂಕ್ಷ್ಮವನ್ನು ಅವರು ಗಮನಿಸಿರೋದಿಲ್ಲ. ಬಹಳ ವಿಚಿತ್ರವಾಗಿ ನಾಸ್ತಿಕರಾದವರನ್ನು ನೋಡಿದ್ದೇನೆ ನಾನು. ಒಬ್ಬರು ಜ್ಯೋತಿಷ್ಕರು, ಆರಂಭದಲ್ಲಿ ಅವರು ಜ್ಯೋತಿಷ ಅಭ್ಯಾಸ ಮಾಡ್ತಾ ಇದ್ದರು. ಮುಂಬೈನ ಹಾಸ್ಪಿಟಲ್ನಲ್ಲಿ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಅಂತ ಹೇಳಿ ಕೂತರು. ಮಗು ಮೊದಲ ಉಸಿರು ಏನಿದೆ, ಮಗುವಿನ ಮೊದಲ ಉಸಿರು ಅದು ಹುಟ್ಟಿತು ಅಂತ ಲೆಕ್ಕ.
ಮಗು ಹೊರಗಡೆ ಬಂದಿರೋದು ಹುಟ್ಟಿತು ಅಂತ ಲೆಕ್ಕ ಅಲ್ಲ, ಜಾತಕ ಮಾಡಲಿಕ್ಕೆ ಪ್ರಮಾಣವೇ ಅಲ್ಲ ಅದು. ನರ್ಸು ಯಾವ ಸಮಯ ಹೇಳ್ತಾಳೋ ನಮಗೆ ಗೊತ್ತಿಲ್ಲ. ನರ್ಸು ಹೇಳೋದ್ರಲ್ಲಿ ಒಂದು ಸೆಕೆಂಡು ವ್ಯತ್ಯಾಸ ಆದರೂ ಕೂಡ ಬಹಳ ದೊಡ್ಡ ವ್ಯತ್ಯಾಸ ಕಾಣುತ್ತೆ. ಕೆಲವೊಂದು ಸಾಮಾನ್ಯ ಫಲಗಳಿರ್ತದೆ. ಆ ಸಾಮಾನ್ಯ ಫಲಗಳು ಏನಾಗತ್ತೆ, ಅದು ಇರಲ್ಲ. ಅಂದರೆ ಅವನು ಏಕಾದಶ ಸ್ಥಾನದಲ್ಲಿ ಇದ್ದರೆ ಅವನಿಗೆ ಸಾಲವೇ ಇಲ್ಲ ಅಂತ ಸಾಮಾನ್ಯ. ಎಲ್ಲ ಏಕಾದಶ ಸ್ಥಾನದಲ್ಲಿ ಇದ್ದುಬಿಟ್ರೆ ಸ್ವಚ್ಛ ಸ್ಥಾನ. ಗ್ರಹಗಳೆಲ್ಲವೂ ಏಕಾದಶ ಸ್ಥಾನ ಏಕಾದಶಸ್ಥಾಹ ಭವಂತು, 11ನೇ ಮನೆಯಲ್ಲಿ ಇರುವಂತಾಗಲಿ. ಎಲ್ಲವೂ 11ನೇ ಮನೆಯಲ್ಲಿ ಹೆಂಗಿರ್ಲಿಕ್ಕೆ ಸಾಧ್ಯ? ಆದರೆ ಅದು ನಮ್ಮ ಪ್ರಾರ್ಥನೆ ಅಷ್ಟೆ. ಏಕಾದಶದಲ್ಲಿ ಇದ್ದರೂ ಕೂಡ ಅನೇಕ ಸಮಸ್ಯೆಗಳಾಗಿರೋದನ್ನು ನೋಡಿರ್ತೇವೆ. ಹಣದ ವಿಚಾರದಲ್ಲಿ ಏಕಾದಶ ಸ್ಥಾನದಲ್ಲಿ ಇದು ಧನಕಾರಕ, ಸಂಪತ್ಕಾರಕ ಅಥವಾ ಸಂಪತ್ ಸೂಚಕ ಶುಕ್ರ ಇದ್ದಾಗಲೂ ಕೂಡ ಹಣದ ನಷ್ಟ ಅನುಭವಿಸ್ತಾ ಇರೋರನ್ನ ನಾವು ನೋಡ್ತೇವೆ. ಅದರಲ್ಲಿ ಏನಾಗಿರುತ್ತೆ ನಮಗೆ ಗೊತ್ತಿರಲ್ಲ. ಆ ಮೊದಲ ಉಸಿರು ಯಾವ ಸೆಕೆಂಡಿಗೆ ತಗೊಂಡಿರತ್ತೆ ಅಂತಲೂ ಗೊತ್ತಿರಲ್ಲ ನಮಗೆ. ಅವಳು ಹೇಳಿದ್ದು ಪ್ರಮಾಣ ಮತ್ತು ಅಥವಾ ಅವಳು ನಮಗೆ ಕೇಳಿದ್ದು ಪ್ರಮಾಣ. ಹಾಗೆ ಒಂದು 3,000 ಜಾತಕಗಳನ್ನು ನಾನು ನೋಡಿದೆ. ಒಂದರಲ್ಲಿಯೂ ಅನುಸ್ಯೂತತೆ ಕಂಡು ಬರಲಿಲ್ಲ, ಜ್ಯೋತಿಷ್ಶಾಸ್ತ್ರಕ್ಕೆ ತಕ್ಕದ್ದಾಗಿರಲಿಲ್ಲ. ಅದರಿಂದಾಗಿ ನಾನು ನಾಸ್ತಿಕನಾದೆ ಅಂತ. ಇದು ಪ್ರಮಾದ. ಜ್ಯೋತಿಷ ಅನ್ನೋದು ದೇವರ ಮುಖವಾಣಿ ಅಂತ ಯಾವನು ಹೇಳಿದ್ದು ಇವರಿಗೆ? 3,000 ಜಾತಕಗಳನ್ನು ನೋಡಿದೆ, ಅದು ಒಂದರಲ್ಲಿಯೂ ಕೂಡ ಅನುಸ್ಯೂತತೆ ಏಕರೂಪತೆ ಇರಲಿಲ್ಲ. ಅದರಿಂದಾಗಿ ನಾನು ನಾಸ್ತಿಕನಾದೆ. ಈ ತರಹ ಎಲ್ಲ ವಾದಗಳು ಅವರಿಗೆ ಒಂದು ಸರಳವಾದದ್ದು ಅರ್ಥ ಆಗಲಿಲ್ಲ. ಜ್ಯೋತಿಷ ಅನ್ನೋದು ವರಾಹ ಮಿಹಿರ ಮೊದಲಾದವರು ಮತ್ತು ಗ್ರೀಕಿನ ವಿಜ್ಞಾನಿಗಳು ಇಬ್ಬರು ಸೇರಿ ಮಾಡಿದ ಒಂದು ಊಹಾತ್ಮಕ ಶಾಸ್ತ್ರವೇ ವಿನಃ ಪ್ರಾಚೀನ ಭಾರತದ ಶಾಸ್ತ್ರ ನಮ್ಮ ಕೈಯಲ್ಲಿ ಇಲ್ಲ. ಈಗ ವರಾಹ ಮಿಹಿರನ ಶಾಸ್ತ್ರ ಈಗ ನಡೀತಾ ಇರೋದು ಪ್ರಚಲಿತ. ವರಾಹ ಮಿಹಿರ ಗ್ರೀಕರಿಂದ ಎಷ್ಟೋ ಕಾನ್ಸೆಪ್ಟ್ಗಳನ್ನು ತೆಗೆದುಕೊಂಡಿದ್ದಾನೆ. ಅದು ಪೂರ್ಣ ವೈದಿಕ ಆಗಬೇಕಾಗಿಲ್ಲ. ಆದ್ದರಿಂದಾಗಿ ಅದು ದೇವರ ಮುಖವಾಣಿ ಅಲ್ಲ. ಜ್ಯೋತಿಷವನ್ನು ದೇವರು ಹೇಳಲಿಲ್ಲ, ಜ್ಯೋತಿಷಾಸ್ತ್ರವನ್ನು ಅವನು ಹೇಳಿದ್ದು ನನ್ನನ್ನು ನಂಬಿ ಅಂತ. ಕೃಷ್ಣ ಅನನ್ಯಾಶ್ಚಿಂತಯಂತೋ ಮಾಂ ಅಂತ ಹೇಳಿದ್ದು, ಜ್ಯೋತಿಷವನ್ನು ನಂಬಿ ಅಂತ ಹೇಳಲಿಲ್ಲ. ನೀವು ಜ್ಯೋತಿಷ ನಂಬಿ ನನ್ನನ್ನು ನಂಬಬೇಡಿ ಅಂತಲೂ ಹೇಳಲಿಲ್ಲ. ಕೆಲವರು ಅಂಥ ಮುಟ್ಟಾಳರು ಇದ್ದಾರೆ, ದೇವರು ನಂಬಲ್ಲ, ಜ್ಯೋತಿಷವನ್ನು ನಂಬೋರಿದ್ದಾರೆ. ಇದೆಲ್ಲ ಪ್ರಮಾದ. ಈ ಪ್ರಮಾದಕ್ಕೆ ಕಾರಣವಾದ ಬುದ್ಧಿ ಯಾವುದಿದೆ ಅದನ್ನು ಪ್ರಮಾದ ಅಂತ ಕರೆದರು. ಹೆಣ್ಣು ಪ್ರಮಾದ, ಬುದ್ಧಿಯೂ ಪ್ರಮಾದ. ದೇವರನ್ನು ತಪ್ಪಾಗಿ ಚಿಂತನೆ ಮಾಡುವಂತಹ ಬುದ್ಧಿಯೂ ಪ್ರಮಾದ, ಮೈ ಮರೆಯುವಂತಹ ಬುದ್ಧಿಯೂ ಪ್ರಮಾದೆಯೇ. ಇದು ಪ್ರಮಾದ. ಪ್ರಮದಾಳನ್ನು ಹೊಂದಬೇಡಿ ಅಂತ ಶಾಸ್ತ್ರ ಹೇಳಿದ್ರೆ ಹೆಣ್ಣನ್ನು ದೂರ ಇಡಿ ಅಂತ ಅರ್ಥ ಅಲ್ಲ. ದೇವರನ್ನು ತಪ್ಪಾಗಿ ತಿಳಿಯಬಹುದಾದ ಸಾಧ್ಯತೆಗಳನ್ನು ದೂರ ಇಡಿ ಅಂತ ಅಷ್ಟೇ ಅರ್ಥ, ಬೇರೆ ಅಲ್ಲ. ಕ್ಷುದ್ರ ಪಾಪಾನಿ ಪಾಪಾನಿ ತ್ಯಜೇತ್ ತತ್ಸಂಗಿನಾಂ ಸಂಗಂ ಬುಭೂಚು ಪುರುಷ ಸದಾ. ಅಜ್ಞಾನಿಗಳ ಸಂಘವನ್ನು ಇಟ್ಕೊಂಡಾದರೂ ತೊಂದರೆ ಇಲ್ಲ, ವಿಪರೀತ ಜ್ಞಾನಿಗಳ ಸಂಘ ಮಾತ್ರ ಬೇಡ. ಆ ಹಿನ್ನೆಲೆಯಲ್ಲಿ ಕೃಷ್ಣ ಹೇಳಿದ್ದು ಸ್ತ್ರೀ ಸಂಘ ಸಂಗಿನಾಂ ತ್ಯಕ್ತ್ವಾ ದೂರತ ಆತ್ಮವಾನ್ ಅಂತ. ಸ್ತ್ರೀ ಸಂಘ ಸಂಗಿನಾಂ ಸಂಗಂ ತ್ಯಕ್ತ್ವಾ ದೂರತಃ. ಹಾಗಾದರೆ ಕೃಷ್ಣನನ್ನೇ ಪೂಜೆ ಮಾಡಬಾರ್ದು ಮೇಲ್ನೋಟದ ಅರ್ಥವನ್ನು ತೆಗೆದುಕೊಂಡ್ರೆ. 16,108 ಮಂದಿ ಅಲ್ಲದೆ ಸಾವಿರಾರು ಗೋಪಿಕೆಯರು, 10 ಲಕ್ಷ ಮಂದಿ ನಾರಾಯಣ ಅಂತನ್ನುವ ಮಕ್ಕಳು ಹುಟ್ಟಬೇಕಾದ್ರೆ ಎಷ್ಟು ಜನ ಇರಬೇಡ? ಅವನನ್ನೇ ದೂರ ಇಟ್ಬಿಡೋದೇನು ಕಡೆಗೆ? ಸ್ತ್ರೀ ಸಂಘ
ಕೃಷ್ಣನಿಗಿದೆ. ಕೃಷ್ಣನ ಸಂಘ ಮಧ್ವಾಚಾರ್ಯರಿಗಿದೆ. ಮಧ್ವಾಚಾರ್ಯರ ಭಕ್ತರಾರು ಸ್ತ್ರೀ ಸಂಘ ಸಂಗಿಗಳು, ಅವರು ದೂರ ಇಟ್ಬಿಡಿ ಅಂತ ಅರ್ಥ ಆಗಲ್ಲ. ಬೇರೆ ಅದರ ಅರ್ಥ ತಪ್ಪು ತಿಳುವಳಿಕೆ ಯಾರಿಗಿರುತ್ತೆ, ಯಾರಿಗೆ ಅನ್ಯಥಾ ಜ್ಞಾನ ಇರುತ್ತೆ ವೇದದ ಬಗ್ಗೆ, ಇತಿಹಾಸ ಪುರಾಣಾದಿಗಳ ಬಗ್ಗೆ ತಪ್ಪು ತಿಳುವಳಿಕೆ ಇರುತ್ತೆ. ಆ ತಪ್ಪು ತಿಳುವಳಿಕೆಯಲ್ಲಿ ಆಗ್ರಹ ಇರುತ್ತಲ್ಲ, ಅವರ ಸಂಘವನ್ನು ಬಿಡ್ರಿ. ಯಾಕೆ ಅಂದರೆ ಬುದ್ಧಿ ಕಾಲುಷ್ಯಕ್ಕೆ ಕಾರಣ ಅದು. ಸ್ತ್ರೀ ಅಂತಂದರೆ ಪರಮಾತ್ಮನಲ್ಲಿನ ತಪ್ಪು ತಿಳುವಳಿಕೆ, ಸ್ತ್ರೀ ಸಂಘ ಅಂತಂದರೆ ಪರಮಾತ್ಮನ ತಪ್ಪು ತಿಳುವಳಿಕೆಯ ಸಂಘ, ಅಂದರೆ ತಪ್ಪು ತಿಳುವಳಿಕೆ ಉಳ್ಳವರ ಸಂಘ. ಅಜ್ಞಾನಿಗಳು ಮತ್ತು ವಿಪರೀತ ಜ್ಞಾನಿಗಳಿಂದ ದೂರ ಇರಿ, ದಡ್ರಿಂದ ದೂರ ಇರಿ ಅಂತ ಕೃಷ್ಣ ಹೇಳ್ತಾ ಇರೋದು. ಬೇರೆ ಅಲ್ಲ, ಹೆಣ್ಣು ಮಕ್ಕಳನ್ನು ಉತ್ಕಟವಾಗಿ ಹಚ್ಚಿಕೊಳ್ಳುವವರು, ಪ್ರೀತಿಸುವವರು, ಅವರಿಂದ ದೂರ ಆಗಿ ಅಂತ ಕೃಷ್ಣ ಹೇಳ್ತಾ ಇಲ್ಲ. ಅದಕ್ಕೆ ಆಚಾರ್ಯರು ಹೇಳಿದ್ದು ನೋಡಿ, ಸ್ತ್ರೀ ಅಂದರೂ ಪರಮಾತ್ಮನಲ್ಲಿ ಅನ್ಯಥಾ ಬುದ್ಧಿ, ಯೋಷಿತ್ತಂದ್ರೂ ಪರಮಾತ್ಮನಲ್ಲಿ ಅನ್ಯಥಾ ಬುದ್ಧಿ, ವನಿತಾ, ಪ್ರಮದ ಇವೆಲ್ಲವೂ ಬೇರೆಯದೇ ಆದ ಅರ್ಥದಲ್ಲಿ ತೆರೆದುಕೊಳ್ಳುತ್ತವೆ. ಯಾಕೆ ನತಾದೃಜ ಕ್ವಚಿದ್ದೋಚಃ ಪುರುಷಸ್ಯ ಸುಖಾವಹ. ಸಜ್ಜನರ ಸಂಘ ಅನ್ನೋದು ಎಷ್ಟು ಅಪೇಕ್ಷಣೀಯವೋ ಅಷ್ಟೇ ವರ್ಜ್ಯ ಈ ದುಸ್ಸಂಗ. ಒಂದು ದೂರದಲ್ಲಿ ಇಡಬೇಕು, ಯಾವತ್ತೂ ಕೂಡ ಹತ್ತಿರದಲ್ಲಿ ಅಂಥವ್ರನ್ನ ಇಟ್ಕೊಳ್ಬಾರ್ದು, ಮನಸ್ಸಿನಿಂದ ದೂರದಲ್ಲಿ ಇರಬೇಕು. ಅನ್ಯಥಾ ಜ್ಞಾನಿಗಳ ಸಂಘ, ಅನ್ಯಥಾ ಜ್ಞಾನ, ಅಜ್ಞಾನಿಗಳು ಏನು ತೊಂದರೆ ಇಲ್ಲ, ಆದರೆ ಅನ್ಯಥಾ ಜ್ಞಾನಿಗಳು, ಅನ್ಯಥಾ ಜ್ಞಾನದಲ್ಲಿ ಆಗ್ರಹ ಯಾರಿಗಿರುತ್ತೆ ಅವರ ಸಂಘ ಬೇಡ. ಕ್ಷುದ್ರ ಪಾಪಾನಿ ಪಾಪಾನಿ ಚೋಪಪಾತಕ ಪಾತಕೆ ಮಹಾಪಾತಕ ನಾಮಾನಿ ಸುಮಹಾಪಾತಿಕಾನ್ಯಪೀ. ನೋಡಿ, ಪಾಪಗಳಲ್ಲಿ ವ್ಯತ್ಯಾಸ ಇದೆ. ಪಾಪ ಅಂದರೆ ನಮಗೇನೇನೋ ಕಲ್ಪನೆ ಇದೆ, ಆ ಎಲ್ಲ ಕಲ್ಪನೆಗಳನ್ನು ಮಧ್ವಾಚಾರ್ಯರು ಇಲ್ಲಿ ದೂರ ಮಾಡ್ತಾರೆ. ಪಾಪ ಎಂದರೇನು, ಪಾಪದ ಕಾನ್ಸೆಪ್ಟ್ ಏನು ಪಾಪ ಅಂದರೆ? ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪಾಪ. ಅವ್ರಿಗೆ ಇನ್ನೇನೋ ಮಾಡಿದ್ರೆ ಪಾಪ, ಅವ್ರಿಗಿದನ್ನು ತಿಂದರೆ ಪಾಪ, ಇವ್ರಿಗಿದನ್ನು ಕುಡಿದ್ರೆ ಪಾಪ. ಪಾಪದ ಕಾನ್ಸೆಪ್ಟ್ ಹಾಗಿಲ್ವೇ ಇಲ್ಲ. ನೋಡಿ, ಪಾತಕ ಅಂದರೆ ಹಲವಾರು ಪಾತಕ ಇದೆ. ಕ್ಷುದ್ರ ಪಾಪ, ಉಪಪಾತಕ, ಕ್ಷುದ್ರ ಪಾಪ ಮೊದಲನೆಯದ್ದು, ಪಾಪ ಎರಡನೆಯದ್ದು, ಉಪಪಾತಕ ಮೂರನೆಯದ್ದು, ಪಾತಕ ನೆಕ್ಸ್ಟ್ ಲೆವೆಲ್ಲು, ಮಹಾಪಾತಕ ಅದರ ನೆಕ್ಸ್ಟ್ ಲೆವೆಲ್ಲು, ಸುಮಹಾಪಾತಕ ಅದರ ನೆಕ್ಸ್ಟ್ ಲೆವೆಲ್ಲು, ಅತಿ ಮಹಾಪಾತಕ ಅಂತ ಹಲವಾರು ಇದೆ. ಪಿಪೀಲಿಕಾವಧಾದೀನಿ ಕ್ಷುದ್ರ ಪಾಪೋದಿತಾನಿ ಚ. ಪಿಪೀಲಿಕಾವಧಾದೀನಿ, ನಡಿಬೇಕಾದರೆ ಇರುವೆ ಸಾಯೋದು ಅದು ಕ್ಷುದ್ರ ಪಾಪ. ಯಾಕೆಂದರೆ ಅದಿಲ್ಲದೆ ನಮ್ಮ ನಡಿಲಿಕ್ಕಾಗಲ್ಲ. ಆ ಪಾಪ ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಿಕ್ಕಾಗ್ತದೆ. ಈ ಕನ್ಕ್ಲೂಷನ್ಗೆ ಜೈನರು ಕೂಡ ಬಂದಿದ್ದಾರೆ ಅನ್ನೋದು ಆಶ್ಚರ್ಯ. ಜೈನರದ್ದು ತತ್ವಾರ್ಥ ಸೂತ್ರ ಅಂತ ಒಂದು ಗ್ರಂಥ ಇದೆ. ಆ ಸೂತ್ರವನ್ನು ಬರೆದವ ಉಮಾಸ್ವಾತಿ ಅಂತ ಒಬ್ಬ. ಅವನು ಹೇಳ್ತಾನೆ, ಪಿಪೀಲಿಕಾವಧಾದಿಗಳೆಲ್ಲ ದೋಷ ಅಲ್ಲ, ಅಹಿಂಸೆಗೆ ಪ್ರತಿಬಂಧಕ ಅಲ್ಲ, ಅತ್ಯಂತ ಹಿಂಸೆ ಅಲ್ಲ ಅಂತ. ಕ್ಷುದ್ರ ಪಾಪ ಅಂತ ಅದು ಪರಿಹಾರ ಆಗಬಹುದು, ಬೇಗ ಪರಿಹಾರ ಆಗಬಹುದು. ನಮ್ಮ ಜೀವನ ದೇವರ ಕಡೆಗೆ ಹೋಗ್ತಾ ಇದ್ದಾಗ ಈ ತರಹದ ಕ್ಷುದ್ರ ಪಾತಕಗಳೆಲ್ಲ ಪರಿಹಾರ ಆಗೋಗುತ್ತೆ. ಏನು ಮಾಡುವಲ್ಲ ಅದು. ಇನ್ನು ಪಾಪಂ ಅಸ್ಥಿಮತಾಂ ಹತ್ಯ ಫಲಚೌರ್ಯಾದಿರೇವಚ. ಪಾಪಂ ಅಸ್ಥಿಮತಾಂ ಹತ್ಯ, ಮೂಳೆ ಇರುವ ಪ್ರಾಣಿಗಳನ್ನು ಕೊಲ್ಲೋದೇನಿದೆ ಅದು ಪಾಪ. ಇನ್ನು ಫಲಚೌರ್ಯಾದಿ, ಯಾರೋ ದೀರ್ಘಕಾಲದಿಂದ ಇಟ್ಟ ಹಣವನ್ನು ಕನ್ನ ಹಾಕೋದು, ಕೊಳ್ಳೆ ಹೊಡೆಯೋದು, ಇವುಗಳೆಲ್ಲ ಪಾಪ. ಆಯಿತಾ? ಆಮೇಲೆ ಹೇಳ್ತಾರೆ, ಪರದಾರಾಧಿಕಂ ಹ್ಯಾಪಿ ಶುಪಪಾತಕ ಸಂಹಿತಂ.
ಪರದಾರಾಧಿಕಂ ಚಾಪಿ ಉಪಪಾತಕ. ಉಪಪಾತಕ ಅಂತಂದರೆ ಪಾರದಾರಿಕಂ, ಹೆರರ ಹೆಂಡಿರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋದೇನಿದೆ ಅದು ಉಪಪಾತಕ. ಇನ್ನು ಪಾತಕ ಯಾವುದು ಅಂತಂದರೆ ಮನುಷ್ಯರನ್ನು ಕೊಲ್ಲೋದು, ಅದು ಪಾತಕ. ಜ್ಞಾನಿಗಳನ್ನು ಕೊಲ್ಲೋದಿದೆಯಲ್ಲ ಅದು ಮಹಾಪಾತಕ ಅಂತಂದರು. ಬ್ರಹ್ಮಹತ್ಯಾದಿಕಂ ಮಹತ್ ದೇವಸ್ವಹರಣಾದೀನಿ ಸುಮಹಾಂತಿ ವಿದೋ ವಿದುಹು. ಇದಕ್ಕಿಂತ ದೊಡ್ಡದಾದದ್ದು ದೇವಸ್ವವನ್ನು ಅಪಹಾರ ಮಾಡೋದು. ದೇವರಿಗೆ ಬಿಟ್ಟ ಜಮೀನು, ದೇವರಿಗೆ ಬಿಟ್ಟ ಉಪಭೋಗ, ದೇವರ ಪದಾರ್ಥಗಳು, ಭಕ್ತಿಯಿಂದ ದೇವರನ್ನು ಅನುಸಂಧಾನ ಮಾಡಿ ಸೇವೆ ಮಾಡಲಿಕ್ಕೆ ಯಾವ ಯಾವ ಪದಾರ್ಥಗಳಿದೆ ಅದನ್ನೆಲ್ಲ ಎತ್ಕೊಂಡು ಹೋಗೋದಿದೆಯಲ್ಲ ಅದು ಸುಮಹಾಪಾತಕ. ದೇವಾವಜ್ಞಾತತಾಂ ಚೈವ ತತೋಪಿ ಸುಮಹತ್ತರಾಂ. ದೇವಾವಜ್ಞ, ದೇವರಿಗೆ ಶಕ್ತಿಯೇ ಇಲ್ಲ ಅಂತ ಧಿಕ್ಕರಿಸೋದು, ದೇವತೆಗಳಿಗೆ ಶಕ್ತಿ ಇಲ್ಲ, ದೇವತೆಗಳು ಬಫೂನ್ಗಳು, ದೇವತೆಗಳು ಅಜ್ಞಾನಿಗಳು ಅಂತ ನೋಡೋದೇನಿದೆ ಅದು ಅತಿಪಾತಕ. ಆಮೇಲೆ ಅತಿ ಸುಮಹಾಪಾತಕ ಇದೆ. ಯಾವುದು? ಮಹನ್ಮಹತ್ತರ ತಸ್ಯ ಅವಜ್ಞ ಕೇಶವೇಸ್ತು ಯಾ. ಆಮೇಲೆ ದೇವರ ಬಗ್ಗೆನೇ ಆ ರೀತಿ ಇರೋದು. ಏನು ತಿರಸ್ಕಾರ ದೇವರ ಬಗ್ಗೆ, ಅದು ಆ ಅವಜ್ಞ ತಿರಸ್ಕಾರ ಏನಿದೆ ಅದು ಮಹಾ 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 ಮಹಾಪಾತಕ. ಕೇಶವಶ್ಚ ಸಮೋಸ್ತೀತಿ ಕೇಶವೋಸ್ಮ್ಯಹಮಿತ್ಯಪಿ. ಆ ಮಹಾ 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 ಸುಮಹಾ ಅತಿಪಾತಕ ಏನಿದೆ ನಾನೇ ದೇವರು ಅಂತ ಅಂದ್ಬಿಡೋದು. ಇದೆಲ್ಲಕ್ಕಿಂತ ದೊಡ್ಡದು. ಯಾಕೆ ಅಂತಂದರೆ ನಮ್ಮಲ್ಲಿ ಯಾವ ಗುಣವೂ ಇಲ್ಲ, ದೇವರಲ್ಲಿ ಎಲ್ಲ ಗುಣ ಇದೆ. ಸರ್ವಗುಣ ಸಂಪನ್ನನಾದ ದೇವರನ್ನು ನಾನು ಅಂತ ಅಂದುಕೊಂಡ್ಬಿಟ್ರೆ ದೇವರಿಗೆ ಎಂತಹ ಬೈಗುಳ. ಕತ್ತೆಯನ್ನು ರಾಜ ಅಂತ ಬೈದರು, ರಾಜನನ್ನು ಕತ್ತೆ ಅಂತ ಬೈದರು, ಅದು ರಾಜನಿಗೆ ಬೈಗುಳ ಅಲ್ವಾ? ಇತಿ ಹಾಸ್ಯ ಪ್ರಸಂಗವೊಂದನ್ನು ನಾವು ನೋಡ್ತೇವೆ. ಒಬ್ಬ ಜಮೀನ್ದಾರರನ್ನು ಕತ್ತೆ ಅಂತ ಬೈದುಬಿಟ್ನಂತೆ. ಆ ಜಮೀನ್ದಾರ ಕೂಡಲೇ ಕೊತ್ವಾಲರ ಹತ್ರ ದೂರು ಸಲ್ಲಿಸಿ ಅವನಿಗೆ 10 ಚಡಿ ಏಟುಗಳನ್ನು ಹೊಡೆಸಿದ ಅಂತೆ. ಆಮೇಲೆ ಅವನು, ಸ್ವಾಮಿ, ಜಮೀನ್ದಾರರನ್ನು ಕತ್ತೆ ಅಂತ ಕರೆದ ತಪ್ಪಾಯಿತು, ಕತ್ತೆಯನ್ನು ಜಮೀನ್ದಾರರು ಅಂತ ಕರಿಬೋದೇ ಅಂತ ಕೇಳದ್ನಂತೆ. ಹಾಗಾಗಿಬಿಡುತ್ತೆ. ಏನು ಮಾಡಿದ್ರೂ ಅದು ಜಮೀನ್ದಾರರಿಗೆ ಬೈಗುಳ. ಇದು ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿಯೂ ಈ ತಮಾಚೆಯನ್ನು ಮಾಡಿದ್ದಾರೆ. ರಾಜ ಚಂಡಾಲ ಇತ್ಯುಕ್ತೆ ನೃಪಶ್ಚಂಡಾಲ ಇತ್ಯಪಿ. ಪತಿತನನ್ನು ರಾಜ ಅಂತ ಕರೆದ್ರು, ರಾಜನನ್ನು ಪತಿತ ಅಂತ ಕರೆದ್ರು ನಿಂದನೆ ದೊರೆಯದ್ದೇ ವಿನಃ ಪತಿತನದ್ದಲ್ಲ ಅಂತ. ಹೀಗಾಗಿ ತಪ್ಪು ತಿಳಿಯಲೇಬಾರದು, ದೇವರಲ್ಲಿ ಅವಜ್ಞೆ ಮೊದಲಾದವುಗಳು ಇರಲೇಬಾರದು. ದೇವರನ್ನು ನಾನು ಅಂತ ಅಂದ್ಕೊಂಡ್ಬಿಟ್ರೆ ನನ್ನ ಎಲ್ಲ ಸಮಸ್ತ ದೋಷಗಳು ದೇವರದ್ದು ಅಂತ ಆಗ್ತದೆ. ಅದರಿಂದಾಗಿ ಆ ರೀತಿ ಅನ್ನಬಾರದು. ಇಷ್ಟು ಪಾತಕ ಉಪಪಾತಕಗಳಲ್ಲಿಷ್ಟು. ನಾವು ಇಷ್ಟು ವಿಸ್ತಾರವಾಗಿ ಧರ್ಮಶಾಸ್ತ್ರದಲ್ಲಿಯೂ ಕೂಡ ನಾವು ಕಾಣೋಲ್ಲ. ಧರ್ಮಶಾಸ್ತ್ರ ಕಾನೂನುಗಳನ್ನು ಹೇಳುತ್ತೆ, ನ್ಯಾಯವನ್ನಲ್ಲ. ಒಂದು ತಪ್ಪು ಏಕೆ, ಆ ತಪ್ಪಿನ ಡೆಫಿನೇಷನ್ ಏನು, ಇದೆಲ್ಲ ನಮಗೆ ಗೊತ್ತಾಗಲ್ಲ. ಇಲ್ಲಿ ಗೊತ್ತಾಯಿತು. ಒಂದು ತಪ್ಪು ಅಂತನ್ನೋದು ತಪ್ಪು ತಿಳುವಳಿಕೆ, ಆಮೇಲೆ ನೋವು, ಎರಡು ತಪ್ಪು. ಒಂದು ತಪ್ಪು ತಿಳುವಳಿಕೆ ಯಾವುದು? ತಪ್ಪು ತಿಳುವಳಿಕೆ ಇಂದ ಆಗತಕ್ಕಂಥದ್ದು ಮೊದಲನೆಯದ್ದು, ಏನು ಮಾಡಲಿಕ್ಕಾಗಲ್ಲ. ನಾವು ಇರುವೆಯನ್ನು ತುಳಿಯದೆ ನಡಿಲಿಕ್ಕೆಲ್ಲ ಆಗಲ್ಲ. ಅದು ಪಾಪ, ಕ್ಷುದ್ರ ಪಾಪ. ಆಮೇಲೆ ಅವುಗಳಿಗೆ ಅಂತಹ ನೋವು ಆಗಲ್ಲ. ಮೂಳೆ ಮೊದಲಾದವುಗಳೇ ಇರಲ್ವಲ್ಲ, ನೋವು ಆಗಲ್ಲ. ಇನ್ನು ಅಸ್ಥಿಮತ, ಮೂಳೆ ಇರುವ ಪ್ರಾಣಿಗಳಿಗೆ
ನೋವಾದರೆ ಇಂತಹ ನೋವು, ಅದು ಮೂಳೆ ಇದ್ದುಬಿಟ್ಟಿದ್ರೆ ಅದರಿಂದಾಗಿ ಇನ್ನಷ್ಟು ಇದಕ್ಕಿಂತ ಕ್ಷುದ್ರಪಾತಕ್ಕಿಂತ ಪಾಪ ಇನ್ನು ಫಲಚೌರ್ಯ ಅಂತಂದರೆ ಅದಿನ್ನು ಯಾಕೆ ಅಂತಂದರೆ ನನಗೊಂದು ತಪ್ಪು ತಿಳುವಳಿಕೆ ಇದೆ, ನನಗೆ ಬೇಕು, ನನಗೆ ಸುಖ ಆಗಬೇಕು ಅಂತ, ಅದಕ್ಕಾಗಿ ನನ್ನ ಒಂದು ಜ್ಞಾನ ಏನಿದೆ ಇದು ನ್ಯಾಯವಾಗಿ ಅವರಿಗೆ ಸಲ್ಲಬೇಕಾದದ್ದು ಅಂತ ಗೊತ್ತಿದ್ರೂ ನಾನು ಎತ್ಕೊಂಡು ಹೋಗ್ತೇನೆ. ಕಳ್ಳತನ ಅಂದರೆ ಅದೇ ಅಲ್ವೇ? ಕಳ್ಳತನ ಅಂತಂದರೆ ಬೇರೆಯವರು ನ್ಯಾಯವಾಗಿ ಅಂದುಕೊಂಡದ್ದನ್ನು ನಾವು ಅನ್ಯಾಯವಾಗಿ ಕದ್ದು ಮುಚ್ಚಿ ಬಳಸೋದು, ಬಲಾತ್ಕಾರವಾಗಿ ಅದು ನಮ್ಮದು ಅಂತ ಮಾಡಿಕೊಳ್ಳೋದು, ಅದರಲ್ಲಿ ನನಗೆ ಪ್ರಯಾಸ ಆಗಬಾರದು, ಯಾವ ಪ್ರಯಾಸವೂ ಇಲ್ಲದೆ, ಯಾವ ಯೋಗ್ಯತೆಯೂ ಇಲ್ಲದೆ, ಅದಕ್ಕೆ ಬೇಕಾದ ಯಾವ ಬಣ್ಣಗಳನ್ನು ಅನುಭವಿಸದೆ, ನೋವುಗಳನ್ನು ಅನುಭವಿಸದೆ ಸುಲಭವಾಗಿ ಫಲ ಬೇಕು, ಆ ಫಲ ಸಾಧನ ಬೇಡ ಅನ್ನುವ ತಿಳುವಳಿಕೆಯೇ ಕಳ್ಳತನಕ್ಕೆ ಅಪರಾಧ ಅನ್ನುವ ಹೆಸರು ಬರಲಿಕ್ಕೆ ಕಾರಣ. ಕಳ್ಳತನ ಯಾಕೆ ಅಪರಾಧ ಆಗಬೇಕು? ಕಳ್ಳತನ ಕಡಿಮೆ ಇತ್ತು, ನಿಮ್ಮದೊಂದು ತೊಗೊಂಡ ಅವನು, ಏನೀಗ ಅಂತ ಕೇಳಿದ್ರೆ ಏನು ಹೇಳೋದು? ಕಳ್ಳತನ ಅಪರಾಧ ಆಗೋದು ಕಡಿಮೆ ಇದ್ದದ್ರಿಂದ ತಗೊಂಡಿದ್ದಲ್ಲ, ಬೇಡಿದರೆ ತೊಂದರೆ ಇರ್ತಿರಲಿಲ್ಲ. ಕಳ್ಳ ಏನು ಮಾಡ್ತಾನೆ, ಬೇರೆಯವರು ಕಷ್ಟಪಟ್ಟು ಗಳಿಸಿದ್ದನ್ನು ತಾನು ಕಷ್ಟಪಡದೆ ತಗೊಳ್ಬೇಕು ಅಂತ ಇಷ್ಟಪಡ್ತಾನೆ. ಆ ತಪ್ಪು ತಿಳುವಳಿಕೆ ಏನಿದೆ ಅದು ತಪ್ಪು. ಇದನ್ನು ಪಡಿಬೇಕಾದ್ರೆ ನನಗೆ ಯಾವ ಕಷ್ಟವೂ ಆಗಬಾರ್ದು. ಅಲ್ಲ, ಕಳ್ಳತನಕ್ಕೆ ಕಷ್ಟಪಡ್ತಾನೆ ಅಂದರೆ ಆ ಕಷ್ಟ ಅಲ್ಲ, ನೇರವಾಗಿ ಅದನ್ನು ಪಡಿಬೇಕು ಅಂತಲೇ ಹೋದರೆ ಕಷ್ಟ. ಹೀಗಾಗಿ ಯಾಕೆ ಅದು ಪಾಪ ಅಂತ ಹೇಳಿದ್ರೆ ತಪ್ಪು ತಿಳುವಳಿಕೆ ಇದೆ. ಕದಿಯುವ ವ್ಯಕ್ತಿಯದ್ದು ತಪ್ಪು ತಿಳುವಳಿಕೆ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ಅವನ ವಿರೋಧ ಅವನೇ ಮಾಡ್ಕೋತಾ ಇದ್ದಾನೆ. ಯಾಕೆಂದರೆ ಅವನಿಗೆ ಗೊತ್ತು ಇದು ತಪ್ಪು ಅಂತ. ತನ್ನ ತಿಳುವಳಿಕೆಯನ್ನೇ ಅತಿಕ್ರಮಿಸಿ ಕಳ್ಳತನ ಮಾಡ್ತಾನೆ. ಅದು ಸರಿ ಆಗಿದ್ದಿದ್ರೆ ಯಾಕೆ ಅವನು ತಲೆ ಎತ್ತಿ ನಡೆಯಲ್ಲ? ಅದರಿಂದಾಗಿ ಯಾವುದೇ ಅಪರಾಧಗಳ ಹಿಂದೆ ತಪ್ಪು ತಿಳುವಳಿಕೆ, ಭ್ರಮೆ ಇವುಗಳೇ ಇರುತ್ತೆ. ಮೇಲ್ನೋಟಕ್ಕೆ ಅಪರಾಧ ಅಂತ ಕಂಡದ್ದು ಏನಿದೆ ಅದೆಲ್ಲದರ ಹಿಂದೆ ಈ ತರಹದ ಚಿಂತನೆಗಳಿರುತ್ತೆ. ಅದನ್ನು ನಾವು ನಾಳೆಯೂ ನೋಡೋಣ. ಇದರ ವಿಸ್ತಾರ ಇನ್ನೊಂದು ಸ್ವಲ್ಪ ಇದೆ. ಒಂದು ರೀತಿ ಅಪರಾಧ ಮೀಮಾಂಸೆಯೂ ಆಚಾರ್ಯರು ಕೊಟ್ಬಿಟ್ಟಿದ್ದಾರೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ.